ಎಲ್ರಿಗೂ ಎಸ್ ಬಿ ಸೈನ್ಸ್ ಅಡ್ಡ ತರಗತಿಗಳಿಗೆ ಸ್ವಾಗತ. ನಾನು ನಿಮ್ಮ ಶಿವರಾಜ್ ಬುಜ್ಜಿ ಸರ್. PSI ಎಕ್ಸಾಮ್ನ ಹಳೆ ಪ್ರಶ್ನೆ ಪತ್ರಿಕೆಗಳ ಸಂಪೂರ್ಣ ವಿಶ್ಲೇಷಣಾ ಸರಣಿಯಲ್ಲಿದ್ದೀವಿ. ಈಗಾಗಲೇ ನಾವು ಸುಮಾರು ಪೇಪರ್ಸನ್ನು ಸಾಲ್ವ್ ಮಾಡ್ತಾ ಬಂದಿದ್ದೀವಿ. ಇವತ್ತಿನ ಈ ತರಗತಿಯಲ್ಲಿ ನಾವು ಈ PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ ಸಂಬಂಧಿಸಿದ ಹಾಗೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ನ 2002ನೇ ವರ್ಷನ ಒಂದು ಪೇಪರನ್ನು ಸಾಲ್ವ್ ಮಾಡೋಂಥ ಪ್ರಯತ್ನವನ್ನು ಮಾಡೋಣ. ಇಲ್ಲಿ ನಾವು ಈಗಾಗಲೇ ಸಿವಿಲ್ PSI, KSRP PSI ಸುಮಾರು ರೀತಿಯಾಗಿರೋಂಥ ಪೇಪರ್ಸನ್ನು ಸಾಲ್ವ್ ಮಾಡ್ತಾ ಬರ್ತಾ ಇದ್ದೀವಿ. ಇವತ್ತಿನ ಈ ತರಗತಿಯಲ್ಲಿ ನಾವು ESI 2002 ಪೇಪರನ್ನು ನಾವು ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನಮ್ಮ ಟಾರ್ಗೆಟ್ PSI. ಸೊ ಇದರೊಳಗೆ ಸ್ಪೆಷಲಾಗಿ ನಿಮಗೆ ಸೈನ್ಸ್ ಸಬ್ಜೆಕ್ಟನ್ನು ಕಂಪ್ಲೀಟ್ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಎಲ್ಲರೂ ಯೂಸ್ ತೊಗೊಳ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈ ತರಗತಿಯಲ್ಲಿ ಸಹಿತ ಸುಮಾರು ಸೈನ್ಸ್ ಕ್ವಶನ್ಸ್ ಅದಾವೆ, ಒಳ್ಳೊಳ್ಳೆ ಇಂಪಾರ್ಟೆಂಟ್ ಅದಾವೆ. ಕೇವಲ ನಿಮಗೆ ರೈಟ್ ಆನ್ಸರ್ ಅಷ್ಟೇ ಹೇಳದೆ 360 ಡಿಗ್ರಿಯಲ್ಲಿ 4 ಆಪ್ಷನ್ಗಳನ್ನು ಸಹಿತ ನಾನು ಚರ್ಚೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಒಂದೊಂದು ಕ್ವಶನ್ ಆಗಿ ನಾವು ಶುರು ಮಾಡ್ತಾ ಹೋಗೋಣ. ಕ್ವಶನ್ ನಂಬರ್ 1 ಈ ರೀತಿ ಇದೆ. ESI 2002 ಎಕ್ಸಾಮ್ದಲ್ಲಿ ಕೇಳಿರುವಂಥ ಕ್ವಶನ್, ಮೊದಲನೇ ಪರಮಾಣು ಬಾಂಬನ್ನು ತಯಾರಿಸಿದವರು ಯಾರು ಅಂತ ಕೇಳಿದವನೇ. ಸೊ ಫಸ್ಟ್ ಅಟೋಮಿಕ್ ಬಾಂಬ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ಅಂತ ಕೇಳ್ತಾನೆ. ಇಲ್ಲಿ HJ ಬಾಬಾ, ಇರಿನ್ ಕ್ಯೂರಿ ಮತ್ತು ರೂದರ್ಫೋರ್ಡ್, ಒಟ್ಟೋ ಹಾನ್ ಅಂತೇಳಿ 4 ವಿಜ್ಞಾನಿಗಳ ಹೆಸರನ್ನು ಕೊಟ್ಟಿದ್ದಾರೆ. ಸೊ ಇವೆಲ್ಲ ಹೆಸರು ನೋಡಿದ್ರೆ ಎಲ್ಲನೂ ಸಹಿತ ಒಂದು ಈ ಕೆಮಿಸ್ಟ್ರಿಯಲ್ಲಿ ಬರುವಂಥ ವಿಜ್ಞಾನಿಗಳಿವರೆಲ್ಲ ಈ ಪರಮಾಣು ಸಿದ್ಧಾಂತಕ್ಕೆ ಸಂಬಂಧಪಟ್ಟ ವಿಜ್ಞಾನಿಗಳೇ. ನಿಮಗೆ HJ ಬಾಬಾ, ಹೋಮಿ ಜಹಾಂಗೀರ್ ಬಾಬಾ ಅಂತ ನೋಡ್ತೀವಿ. ಇವರನ್ನು ನಾವು ಭಾರತೀಯ ಅಣುವಿಜ್ಞಾನದ ಪಿತಾಮಹ ಅಂತ ಕರಿತೀವಿ. ಇವರು ಅಣುಬಾಂಬನ್ನು ಕಂಡುಹಿಡಿದಿಲ್ಲ. ಇರಿನ್ ಕ್ಯೂರಿ ಅದರಲ್ಲ, ಇವರು ಮೇಡಮ್ ಕ್ಯೂರಿಯವರ ಮಗಳಿವರು. ಮೇರಿ ಕ್ಯೂರಿ ಅಥವಾ ಮೇಡಮ್ ಕ್ಯೂರಿ ಅಂತ ಕರಿತೀವಲ್ಲ, ಅವರ ಡಾಟರ್ ಯಾರು ಅಂದ್ರೆ ಇರಿನ್ ಕ್ಯೂರಿ. ಇವರು ಸಹಿತ ಈ ವಿಕಿರಣಶೀಲತೆಗೆ ಸಂಬಂಧಪಟ್ಟ ಹಾಗೆ ಆರ್ಟಿಫಿಷಿಯಲ್ ರೇಡಿಯೋ ಆಕ್ಟಿವಿಟಿ, ಇಂಡಿವಿಜುವಲ್ ರೇಡಿಯೋ ಆಕ್ಟಿವಿಟಿ ಬಗ್ಗೆ ಇವರು ಸ್ಟಡಿ ಮಾಡ್ತಾರೆ. ಬಟ್ ಇವರು ಸಹಿತ ಈ ಸಿದ್ಧಾಂತವನ್ನು ಪ್ರತಿಪಾದಿಸಿಲ್ಲ. ಇನ್ನು ರೂದರ್ಫೋರ್ಡ್ ಅಂತ ನಿಮ್ಗೆ ಗೊತ್ತು, ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ಗಳ ಸಂಬಂಧಪಟ್ಟ ಹಾಗೆ ಪ್ರೋಟಾನ್ ಅಂತ ಹೆಸರು ಕೊಟ್ಟವರು ರೂದರ್ಫೋರ್ಡ್ ಅಂತ ನೋಡ್ತೀವಿ. ಪ್ರೋಟಾನನ್ನು ಕಂಡುಹಿಡಿದಂಥ ವಿಜ್ಞಾನಿ ಗೋಲ್ಡ್ಸ್ಟೀನ್. ಬಟ್ ಆದರೆ ಅದಕ್ಕೆ ಪ್ರೋಟಾನ್ ಅಂತ ನೇಮಿಂಗ್ ಕೊಟ್ಟಿರುವಂಥ ವಿಜ್ಞಾನಿ ಮಾತ್ರ ರೂದರ್ಫೋರ್ಡ್. ಇನ್ನು ಉಳಿದ ಆಪ್ಷನ್ನೇ ಒಟ್ಟೋ ಹಾನ್ ಅಂತ ನೋಡ್ತೀವಿ. ಇವರೇ ಅಣುಬಾಂಬನ್ನು ಕಂಡುಹಿಡಿಯುವಂಥ ಒಂದು ವಿಜ್ಞಾನಿ. ಒಟ್ಟೋ ಹಾನ್ ಅನ್ನೋ ವಿಜ್ಞಾನಿ ಇಂಗ್ಲೀಷಲ್ಲಿ ಇರೋ ಹೆಸರು ನೋಡ್ಕೋದ್ರೆ OTTO, ಒಟ್ಟೋ, HAHN ಅಂತೇಳಿ ಒಟ್ಟೋ ಹಾನ್ ಅಂತ ಒಂದು ಹೆಸರಂತ ಕರಿತೀವಿ. ಇವರು 1938 ಒಂದು ವಿಶೇಷವಾಗಿರುವಂಥ ಸಿದ್ಧಾಂತವನ್ನು ಅಥವಾ ಒಂದು ನಿಯಮವನ್ನು ಕಂಡುಹಿಡಿತಾರೆ. ಇದನ್ನು ನಾವು ಬೈಜಿಕ ವಿದಳನ ಅಂತ ಕರಿತೀವಿ. ಯಾವುದು? ಬೈಜಿಕ ವಿದಳನ. ಇಂಗ್ಲೀಷಲ್ಲಿ ಇದನ್ನು ನಾವು ನ್ಯೂಕ್ಲಿಯರ್ ಫೀಸನ್, ಯಾವುದು? ನ್ಯೂಕ್ಲಿಯರ್ ಫೀಸನ್ ಮೆಥಡು ಅಂತ ಕರಿತೀವಿ. ನ್ಯೂಕ್ಲಿಯರ್ ಫೀಸನ್ ಈಸ್ ನಥಿಂಗ್ ಬಟ್ ಸ್ಪ್ಲಿಟ್ಟಿಂಗ್ ಆಫ್ ಆ್ಯನ್ ಅಟಮ್ ಇಂಟು 2 or 3 ಸಬ್ ಅಟಮ್ಸ್. 2 ಅಥವಾ 2ಕ್ಕಿಂತ ಹೆಚ್ಚಿನ ಚಿಕ್ಕ ಚಿಕ್ಕ ಕಣಗಳ ಉತ್ಪತ್ತಿ ಮಾಡುವಂಥ ಒಂದು ವಿದಳನ ಕ್ರಿಯೆಯನ್ನು ನಾವು ಬೈಜಿಕ ವಿದಳನ, ನ್ಯೂಕ್ಲಿಯರ್ ಫೀಸನ್ ಅಂತ ಕರಿತೀವಿ. ಇಲ್ಲಿ ಭಾರವಾಗಿರುವಂಥ ಒಂದು ವಸ್ತು ಒಡೆದು ಹಗುರವಾಗಿರುವಂಥ ಚಿಕ್ಕ ಚಿಕ್ಕ ವಸ್ತುಗಳಾಗಿ ಒಡೆಯುವುದನ್ನು ನಾವು ಬೈಜಿಕ ವಿದಳನ ಕ್ರಿಯೆ ಅಂತ ಕರಿತೀವಿ. ಈ ಬೈಜಿಕ ವಿದಳನ ಕ್ರಿಯೆಯನ್ನು ಕಂಡಿರುವಂಥ ವಿಜ್ಞಾನಿನೇ ಒಟ್ಟೋ ಹಾನ್. ಆಮೇಲೆ ಇವ್ರಿಗೆ ಗೊತ್ತಾಯಿತು, ಓಹೋ, ಇದರಿಂದ ನಾವು ಬಾಂಬ್ಗಳನ್ನು ತಯಾರು ಮಾಡ್ಬೋದು. ಎಲ್ಲೋ ಒಂದು ಕಡೆ ದೊಡ್ಡದಾಗಿರ್ತದೆ ಬಾಂಬ್ ಆಗಿಬಿಟ್ರೆ ಸಾಕು, ಇದರಿಂದ ಚಿಕ್ಕ ಚಿಕ್ಕ ಕಣಗಳಾಗಿ ಇವು ಡಿವೈಡ್ ಆಗ್ತಾ ಹೆಚ್ಚಿನ ಪ್ರದೇಶವನ್ನು ಆಕ್ರಮಿಸಬಹುದು ಅನ್ನೋ ಒಂದು ಕಾನ್ಸೆಪ್ಟಿಂದ ಇವರೇನು ಮಾಡ್ತಾರೆ ಅಂದರೆ ಅಣುಬಾಂಬನ್ನು ಕಂಡುಹಿಡ್ತಾರೆ. ಹಾಗಾಗಿ ಇವರನ್ನು ನಾವು ಫಾದರ್ ಆಫ್ ನ್ಯೂಕ್ಲಿಯರ್ ಕೆಮಿಸ್ಟ್ರಿ ಅಂತಲೂ ಸಹಿತ ಕರಿತೀವಿ. ಎಕ್ಸಾಮ್ದಲ್ಲಿ ಕ್ವಶನ್ ಕೇಳ್ತಾನೆ ನಿಮಗೆ, ಫಾದರ್ ಆಫ್ ನ್ಯೂಕ್ಲಿಯರ್ ಕೆಮಿಸ್ಟ್ರಿ, ಈ ಬೈಜಿಕ ರಸಾಯನಶಾಸ್ತ್ರದ ಪಿತಾಮಹ ಯಾರು ಅಂತ ಕ್ವಶನ್ ನಮಗೆ ರೈಸ್ ಆಗ್ಬೋದು. ಒಟ್ಟೋ ಹಾನ್ ಅನ್ನೋ ವಿಜ್ಞಾನಿಯನ್ನೇ ನಾವು ಈ ಫಾದರ್ ಆಫ್ ನ್ಯೂಕ್ಲಿಯರ್ ಕೆಮಿಸ್ಟ್ರಿ ಅಂತ ಕರಿತೀವಿ. ಕ್ವಶನ್ ನಮಗೆ ಕೇಳ್ತಾನೆ, ಅಣುಬಾಂಬುಗಳು ಯಾವ ಸಿದ್ಧಾಂತದ, ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತವೆ ಅಂತ ಪ್ರಶ್ನೆ ಬಂದಾಗ ಬೈಜಿಕ ವಿದಳನ ಅನ್ನೋದು ಸರಿಯಾದ ಉದಾಹರಣೆ. ಸೊ ಅಟೋಮಿಕ್ ಬಾಂಬ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಅಂತ ಬಂದಾಗ ಸೊ ದ ರೈಟ್ ಆನ್ಸರ್ ಈಸ್ ನ್ಯೂಕ್ಲಿಯರ್ ಫೀಸನ್. ಸೊ ಈ ರೀತಿ ಮೊದಲನೇ ಅಣುಬಾಂಬನ್ನು ತಯಾರಿಸೋರು ಯಾರು ಅಂತ ಬಂದಾಗ ಒಟ್ಟೋ ಹಾನ್. ಇಲ್ಲಿ 2-3 ಅಂಶ ನೆನ್ಪಿಟ್ಕೋಬೇಕು. ಈ ಸಾಧನೆಗೆ ಇವರಿಗೆ 1944 ನೋಬೆಲ್ ಅವಾರ್ಡ್ ಸಹಿತ ಬರ್ತದೆ.
ನೋಬೆಲ್ ಪಾರಿತೋಷಕವನ್ನು ಸಹಿತ ಇವರು ಪಡಿತಾರೆ. 1938 ಈ ಸಿದ್ಧಾಂತವನ್ನು ಕಂಡುಹಿಡಿದರೆ 1944 ಇವರಿಗೆ ನೋಬೆಲ್ ಅವಾರ್ಡ್ ಸಹಿತ ಬರ್ತದೆ. ಸೊ ಒಳ್ಳೊಳ್ಳೆ ಕ್ವಶನ್ಸ್ ಅದಾವೆ. ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಕೇಳುವಂಥ ಪ್ರತಿಯೊಂದು ಕ್ವಶನ್ ಸಹಿತ ನಮಗೆ ಮುಂದೆ ಯಾವುದೋ ಒಂದು ಎಕ್ಸಾಮ್ಗೆ ಹೆಲ್ಪ್ ಆಗ್ತೈತಿ. ಬಟ್ ಈ ಕ್ವಶನ್ ಬರದೇ ಇರ್ಬೋದು. ಇಲ್ಲಿ ನಾವು ಸುಮಾರು ಅಂಶ ನೆನ್ಕೊಂಡಿವಿ. ಫಾದರ್ ಆಫ್ ನ್ಯೂಕ್ಲಿಯರ್ ಕೆಮಿಸ್ಟ್ರಿ ಯಾರು ಅಂತ ಗೊತ್ತಾಯಿತು, ಅಣುಬಾಂಬುಗಳು ಯಾವ ಸಿದ್ಧಾಂತದ ಮೇಲೆ ಕಾರ್ಯನಿರ್ವಹಿಸುತ್ತವೆ ಅಂತ ಗೊತ್ತಾಯಿತು, ಬೈಜಿಕ ವಿದಳನ ಮೀನಿಂಗ್ ಏನು ಅಂತ ನಮಗೆ ಗೊತ್ತಾಯಿತು. ಸೊ ಹಳೆ ಪೇಪರ್ಸನ್ನು ಸಾಲ್ವ್ ಮಾಡೋದ್ರಿಂದ ನಮಗೆ ಅಪಾರ ಪ್ರಮಾಣದ ನಾಲೆಜ್ ಸಹಿತ ಸಿಗ್ತಾ ಹೋಗ್ತದೆ. ಸರ್ ಅದು ವರ್ಷ ಯಾವುದೇ ಇರಲಿ ಕ್ವಶನ್ನು ನಮಗೆ ಇಂಪಾರ್ಟೆಂಟ್ ಆಗ್ತದೆ. ಸೊ ಸರಿಯಾದ ಉತ್ತರ ಒಟ್ಟೋಹನ್ ಅನ್ನೋದು ರೈಟ್ ಆನ್ಸರ್ ಆಗ್ತದೆ, ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ. ಕ್ವಶನ್ ಈ ರೀತಿ ಇದೆ, ಪ್ರಥಮ ಮಹಿಳಾ ಗಗನಯಾತ್ರಿ ಯಾರು ಅಂತಿದೆ. ಹೂ ಇಸ್ ದ ಫಸ್ಟ್ ಫೀಮೇಲ್ ಅಸ್ಟ್ರೋನಾಟ್ ಅಂತ ಕ್ವಶನ್ ಕೇಳ್ತೀವಿ. ನಾವು ಕಳೆದ ಯಾವುದೊಂದು ಎಕ್ಸಾಮ್ದಲ್ಲಿ ಇಂಡಿಯನ್ ಯಾರು ಅಂತ ನೋಡ್ಕೊಂಡಿ. ನಾವು ಇಂಡಿಯನ್ ಒರಿಜಿನ್ ಯಾರು, ಇಂಡಿಯನ್ ಯಾರು, ನಾವು ಕಲ್ಪನಾ ಚಾವ್ಲಾ ಬಗ್ಗೆ ನೋಡ್ಕೊಂಡಿವಿ, ಸುಮಾರು ವಿಜ್ಞಾನಿಗಳ ಬಗ್ಗೆ ನಾವು ನೋಡ್ಕೊಂಡಿವಿ. ಚಂದ್ರನ ಮೇಲೆ ಕಾಲಿಟ್ಟಿರುವಂಥ ವಿಜ್ಞಾನಿ ಯಾರಂತ ಪ್ರಶ್ನೆ ಆಗಿತ್ತು. ಸೊ ಅಸ್ಟ್ರೋನಾಟ್ಗಳ ಮೇಲೆ ಸಹಿತ ಒಂದಲ್ಲ ಒಂದು ರೀತಿಯಿಂದ ಕ್ವಶನ್ ನಮಗೆ ರೈಸ್ ಆಗ್ತದೆ. ಸೊ ಇಲ್ಲಿ ಕ್ವಶನ್ ನಾವು ನೋಡಿಕೊಂಡಾಗ ಮೊದಲ ಗಗನಯಾತ್ರಿ ಯಾರು ಅಂತ ಪ್ರಶ್ನೆ ಕೇಳ್ತಾನೆ. ಇವೆಲ್ಲ ಹೆಸರು ನಮಗೆ ಅಷ್ಟು ಐಡಿಯಾ ಇಲ್ಲ. ಜೀನ್ ಈರ್ ಅಂತೇಳಿ, ಜೀನ್ ಸ್ಮಿತ್ ಅಂತೇಳಿ, ಮತ್ತು ವ್ಯಾಲೆಂಟಿನಾ ಗಗರಿನ್ ಅಂತೇಳಿ, ಮತ್ತು ವ್ಯಾಲೆಂಟಿನಾ ಟೆರಿಷ್ಕೋವಾ ಅಂತ 4 ಆಪ್ಷನ್ಸ್ ಅದಾವೆ. ಸೊ ಆ ಸಮಯದಲ್ಲಿ ಇವರು ಒಳ್ಳೆಯ ಸಾಧನೆ ಮಾಡಿರ್ತಾರೆ. ಹಾಗಾಗಿ ಸರಿಯಾದ ಉತ್ತರ ವ್ಯಾಲೆಂಟಿನಾ ಟೆರಿಷ್ಕೋವಾ ಅನ್ನೋ ಒಬ್ಬ ವಿಜ್ಞಾನಿ ಅದರಲ್ಲ, ಇವರು ಮೊದಲ ಗಗನಯಾತ್ರಿ ಅಂತ ನಾವು ನೋಡ್ತೀವಿ. ಏನು ಸರ್ ಇವ್ರ ವಿಶೇಷತೆ ಅಂತಂದರೆ, ಈ ಫೋಟೋದಲ್ಲಿ ಕಾಣುವಂಥ ವ್ಯಕ್ತಿನೇ ಮಹಿಳೆಯವರು, ಲೇಡಿಯವರು. ವ್ಯಾಲೆಂಟಿನಾ ಟೆರಿಷ್ಕೋವಾ ಅನ್ನೋ ಸೈಂಟಿಸ್ಟ್ ಅದರಲ್ಲ, ಅಸ್ಟ್ರೋನಾಟ್ ಅದರಲ್ಲ, ಇವರು ರಷ್ಯಾ ದೇಶಕ್ಕೆ ಸಂಬಂಧಪಟ್ಟ ಒಬ್ಬ ಅಸ್ಟ್ರೋನಾಟ್. ಇವರು ರಷ್ಯಾ ದೇಶಕ್ಕೆ ಸಂಬಂಧಪಟ್ಟ ಒಬ್ಬ ಇವರು ಮೊದಲ ಗಗನಯಾತ್ರಿ ಅಂತ ಅನ್ನಿಸ್ಕೊಳ್ಳೋಕೆ ಕಾರಣ, ಇವರು ಮೊಟ್ಟ ಮೊದಲು ಜೂನ್ 16, 1963 ಏನು ಮಾಡ್ತಾರೆ, ಮೊಟ್ಟ ಮೊದಲು ನಮ್ಮ ಭೂಮಿಯ ಸುತ್ತನೇ ಒಂದು ಗಗನಯಾನವನ್ನು ಮಾಡ್ತಾರೆ. ಇವರು ಒಬ್ಬರೇ ಮಹಿಳೆಯರಾಗಿ ಸಿಂಗಲ್ ಪರ್ಸನ್ ಆಗಿ ನಮ್ಮ ಭೂಮಿಯ ಸುತ್ತನೇ ಏನು ಮಾಡ್ತಾರೆ, ಒಂದು ಯಾನವನ್ನು ಕೈಗೊಳ್ತಾರೆ. ಇವರು 3 ದಿನಗಳ ಕಾಲ ನಮ್ಮ ಭೂಮಿಯನ್ನು ಒಂದು ನೌಕೆಯನ್ನು ತಗೊಂಡು ಸುತ್ತಾಡಿ ಸುಮಾರು 48 ಸುತ್ತುಗಳನ್ನು ಹಾಕ್ತಾರಂತೆ. ಎಷ್ಟು ದಿನಗಳಲ್ಲಿ? 3 ದಿನಗಳಲ್ಲಿ ನಮ್ಮ ಭೂಮಿಯ ಸುತ್ತ 48 ಸುತ್ತುಗಳನ್ನು ಹಾಕಿ ಆ ಮೊದಲ ಗಗನಯಾತ್ರಿ ಅನ್ನಿಸ್ಕೊಳ್ಳುವಂಥ ಒಬ್ಬ ವಿಜ್ಞಾನಿನೇ ವ್ಯಾಲೆಂಟಿನಾ ಟೆರಿಷ್ಕೋವಾ ಅನ್ನೋ ವಿಜ್ಞಾನಿ. ಇವರು 1963 ಜೂನ್ 16 ಏನು ಮಾಡ್ತಾರೆ, ತನ್ನ ಒಂದು ಪ್ರಯಾಣವನ್ನು ಬೆಳೆಸ್ತಾರೆ. ಭೂಮಿಯ ಸುತ್ತನೇ 3 ದಿನಗಳ ಕಾಲ ಸುತ್ತಾಡಿ ಭೂಮಿಯನ್ನು ಸುಮಾರು 48 ಬಾರಿ ಸುತ್ತಾಡಿರುವಂಥ ವಿಜ್ಞಾನಿ ಬಂದುಬಿಟ್ರೆ ಒಬ್ಬ ಗಗನಯಾತ್ರಿ ಅಂತಂದರೆ ಅವರ ಹೆಸರೇ ವ್ಯಾಲೆಂಟಿನಾ ಟೆರಿಷ್ಕೋವಾ ಅಂತೇಳಿ. ಸೊ ಇಲ್ಲಿ ಸರಿಯಾಗಿರುವಂಥ ಉತ್ತರ ವ್ಯಾಲೆಂಟಿನಾ ಟೆರಿಷ್ಕೋವಾ ಅನ್ನೋದು ರೈಟ್ ಆನ್ಸರ್. ನೆಕ್ಸ್ಟ್, ಒಂದು ಕಂಪ್ಯೂಟರ್ನಲ್ಲಿ ಮಾಹಿತಿಯನ್ನು ಶೇಖರಿಸಿಡುವ ಜಾಗಕ್ಕೆ ಡ್ಯಾಶ್ ಎನ್ನುತ್ತಾರೆ. ಸೊ ನಾವು ಇನ್ಫಾರ್ಮೇಷನನ್ನು ಸ್ಟೋರೇಜ್ ಮಾಡಿಕೊಳ್ಳುವಂಥ ಒಂದು ಕಂಪ್ಯೂಟರ್ ಪಾರ್ಟ್ ಯಾವುದು ಅಂತ ಕೇಳ್ತಾನೆ. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಪಾರ್ಟ್ ಆಫ್ ದ ಕಂಪ್ಯೂಟರ್ ಸ್ಟೋರ್ಸ್ ದ ಇನ್ಫಾರ್ಮೇಷನ್ ಅಂತ ಕ್ವಶನ್ ಇದೆ. ದಟ್ ಈಸ್ ಇದಕ್ಕೆ ನಾವು ಹಾರ್ಡ್ ಡಿಸ್ಕ್, ಪ್ರೊಸೆಸರ್, ಮಾನಿಟರ್ ಮತ್ತು ಚಿಪ್ ಅಂತೇಳಿ 4 ಆಪ್ಷನ್ಸ್ ಅದಾವೆ. ಸೊ ಗೊತ್ತು ನಿಮಗೆ ಕಂಪ್ಯೂಟರ್ ಜಗದಲ್ಲಿದ್ದೀವಿ, ಅಷ್ಟು ಗೊತ್ತಿಲ್ಲ ಸರ್ ಅಂತ ಅನ್ಕೋಬೇಡಿ. ಸೊ ಸರಿಯಾಗಿರುವಂಥ ಉತ್ತರ ನಮಗೆ ಹಾರ್ಡ್ ಡಿಸ್ಕ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಹಾರ್ಡ್ ಡಿಸ್ಕ್ಗಳು ನಮಗೆ ಮೊದಲೆಲ್ಲ ಭಾಳ ಕಮ್ಮಿ ಇದ್ದು, 128 GB, 256 GB, 512 GB. ಈಗಂತೂ ಮಿನಿಮಮ್ 1 TB ಇಂದ ಬಂದುಬಿಟ್ಟವೆ. 1 TB ಅಂದರೆ ಗೊತ್ತು ನಿಮಗೆ, 1028 GBಗೆ ನಾವು 1 TB ಅಂತ ಕರಿತೀವಿ. ಸಾಮಾನ್ಯವಾಗಿ 1 TB, 2 TB, TBಗಳಲ್ಲಿ ಈಗ ಹಾರ್ಡ್ ಡಿಸ್ಕ್ ಅದಾವೆ. ಮೊದಲೆಲ್ಲ ಮೆಮೊರಿ ಕಮ್ಮಿ ಇರ್ತಾಯಿತ್ತು, ಸಂಗ್ರಹಣ ಶಕ್ತಿ ಕಮ್ಮಿ ಆಗಿರ್ತಿತ್ತು ಕಂಪ್ಯೂಟರ್ದು. ಈ ಕಾಮನ್ ಆಗಿ ಮೊಬೈಲ್ಗಳಲ್ಲೇ 1 TB ತನಕ ಬಂದುಬಿಟ್ಟವೆ. ನಾವು ಹ್ಯಾಂಡಿ ಯೂಸ್ ಮಾಡುವಂಥ ಮೊಬೈಲ್ಗಳಲ್ಲೇ 1 TB ಇರೋದರಿಂದ ಕಂಪ್ಯೂಟರ್ಗಳಂತೂ ಸಾಮಾನ್ಯವಾಗಿ TBಗಳಿಗಿಂತ ಜಾಸ್ತಿ ಇರ್ತದೆ. ಇನ್ನು ಮಾನಿಟರ್ ಅಂತ ಗೊತ್ತು, ಇದೊಂದು ಔಟ್ಪುಟ್ ಡಿವೈಸು, ನಮಗೆ ಸ್ಕ್ರೀನ್ ಮೇಲೆ ತೋರಿಸುವಂಥ ಒಂದು ಔಟ್ಪುಟ್ ಡಿವೈಸು. ಇನ್ನು ಪ್ರೊಸೆಸರ್ ಅಂತ ಇರ್ತದೆ, ಕಂಪ್ಯೂಟ್ರಲ್ಲಿ ನಾವು ಯಾವುದೋ ಒಂದು ಇನ್ಪುಟ್ ಮಾಹಿತಿ ಕೊಟ್ಟಾಗ ನಮ್ಗೆ ಔಟ್ಪುಟ್ ಮಾಡೋಕ್ಕಿಂತ ಮೊದಲು ಪ್ರೊಸೆಸ್ ಮಾಡಿಕೊಡುತ್ತದೆ, ಒಂದು ಸಂಸ್ಕರಣೆ ಅಂತ ಕರಿತೀವಿ. ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅನ್ನೋದು ರಿಸೀವ್ ಮಾಡಿಕೊಂಡು ಏನು ಔಟ್ಪುಟ್ ಕೊಡಬೇಕಂತೇಳಿ ಆ ಗಿವನ್ ಇನ್ಫಾರ್ಮೇಷನನ್ನು ರಿಸೀವ್ ಮಾಡಿಕೊಂಡು ನಮಗೆ
ಮಾಹಿತಿಯನ್ನು ಕೊಡುವಂಥ ಒಂದು ವಿಧಾನವನ್ನು ನಾವು ಪ್ರೊಸೆಸರ್ ಅಂತ ಕರಿತೀವಿ. ಇನ್ನು ಚಿಪ್ಗಳು ಅಂತ ನೋಡ್ತೀವಿ. ಕಂಪ್ಯೂಟರ್ಲಿ ಸುಮಾರು ರೀತಿಯಾದಂಥ ಚಿಪ್ಗಳಿರ್ತವೆ. ಇವೆಲ್ಲವುಗಳನ್ನು ಸಿಲಿಕಾನ್ ಎಂಬ ಮೆಟಲ್ಲಿಂದ ತಯಾರು ಮಾಡ್ತಾರೆ. ಇದಕ್ಕೆ ಸಿಲಿಕಾನ್ ಚಿಪ್ಗಳು, ಮೈಕ್ರೋ ಚಿಪ್ಗಳು ಅಂತ ನಾವು ಕರಿತೀವಿ. ಸೊ ಸರಿಯಾಗಿರುವಂಥ ಉತ್ತರ ಹಾರ್ಡ್ ಡಿಸ್ಕ್. ಹಾರ್ಡ್ ಡಿಸ್ಕ್ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ TBಗಳಲ್ಲಿ ನಾವು ಮೆಜರ್ಮೆಂಟ್ ಮಾಡ್ತೀವಿ. ಈ ರೀತಿ ಪ್ರತಿಯೊಂದು ಲ್ಯಾಪ್ಟಾಪ್ಗಳಲ್ಲಿ, ಕಂಪ್ಯೂಟರ್ಗಳಲ್ಲಿ ಯಾವುದೊಂದು ಇನ್ಫಾರ್ಮೇಷನ್ ಸ್ಟೋರೇಜ್ ಮಾಡಿಕೊಳ್ಳುವಂಥ ಪ್ರಸಂಗದಲ್ಲಿ ನಾವು TBಗಳ ರೂಪದಲ್ಲಿ ಯೂಸ್ ಮಾಡ್ತೀವಿ. ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಇದೆ, ಪೆಟ್ರೋಲಿಗೆ ಸೇರಿಸುವ ಪ್ರತಿಗುದ್ದು ಯಾವುದು ಅಂತಿದೆ. ಏನು ಸರ್ ಇದು ಪ್ರತಿಗುದ್ದು ಅಂತಂದರೆ, ನೋಡಿ ಇಂಗ್ಲೀಷಲ್ಲಿ ಇದಕ್ಕೆ ನಾವು ಆ್ಯಂಟಿ ನಾಕಿಂಗ್ ಅಂತ ಕರಿತೀವಿ. ಪ್ರತಿಗುದ್ದು ಅಂತಂದರೆ ಆ್ಯಂಟಿ ನಾಕಿಂಗ್, ನಾಕ್ ಕೊಡೋದು ಅಂತ ಕರಿತೀವಿ. ಏನು ಸರ್ ಇದು ಪ್ರತಿಗುದ್ದು? ಗುದ್ದು ಮತ್ತು ಪ್ರತಿಗುದ್ದು, ನಾಕಿಂಗ್ ಮತ್ತು ಆ್ಯಂಟಿ ನಾಕಿಂಗ್ ಅಂತ ಇರ್ತದೆ. ಸಾಮಾನ್ಯವಾಗಿ ಪೆಟ್ರೋಲ್ ಇಂಜನ್ ಅಂತ ಬಂದಾಗ ಆ ಇಂಜನ್ಗೆ ಒಂದು ವಿಶೇಷ ರೀತಿಯಾದಂಥ ಕೆಮಿಕಲನ್ನು ಆ್ಯಡ್ ಮಾಡ್ತಾರೆ. ಹೀಗೆ ಆ್ಯಡ್ ಮಾಡೋದರಿಂದ ಏನಾಗ್ತದೆ, ವಾಹನಗಳು ಚಲಿಸುತ್ತಿರುವಾಗ ನಡು ಗ್ಯಾಪ್ ಕ್ರಿಯೇಟ್ ಆಗಲ್ಲ. ನೋಡಿ ಸಾಮಾನ್ಯವಾಗಿ ನಾವು ಗಾಡಿ ಓಡಿಸ್ತಾ ಇದ್ದೀವಿ ಅಂತಂದರೆ ಸಡನ್ನಾಗಿ ಪೆಟ್ರೋಲ್ ಖಾಲಿ ಆಯಿತು ಅಂತಂದರೆ ನಮಗೆ ಹಿಂಗೆ ನೀವು ಎಕ್ಸಲೇಟರ್ ಮಾಡಿದಷ್ಟು ಏನೋ ಸ್ವಲ್ಪ ವೆಹಿಕಲ್ ಮುಂದೋಗಿ ಸ್ಟಾಪ್ ಆದಂಗೆ ಏನೋ ಒಂದು ಗ್ಯಾಪ್ ಕ್ರಿಯೇಟ್ ಆಗ್ತದೆ. ಒಂದು ವಿಶೇಷವಾಗಿಂಥ ಮೆತ್ತನೆ ಸೌಂಡ್ ಬರ್ತದೆ. ಅದಕ್ಕೆ ನಾವು ನಾಕಿಂಗ್ ಅಂತ ಕರಿತೀವಿ. ಓನ್ಲಿ ಪೆಟ್ರೋಲ್ ವೆಹಿಕಲ್ಗೆ ಹಾಕೋದರಿಂದ ಆ ರೀತಿ ನಾಕಿಂಗ್ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಹಾಗಾಗಿ ಪೆಟ್ರೋಲ್ಗೆ ಒಂದು ಕೆಮಿಕಲ್ ಆ್ಯಡ್ ಮಾಡೋದರಿಂದ ಅದು ನಾಕಿಂಗ್ ಕೊಡಲ್ಲ, ಆ್ಯಂಟಿ ನಾಕಿಂಗ್ ಅಂತ ಕರಿತೀವಿ. ಆ ವಾಹನ ಸುಗಮವಾಗಿ ಚಲಿಸುವಂತೆ ಮಾಡೋಕ್ಕೆ ನಮಗೆ ಹೆಲ್ಪ್ ಆಗ್ತದೆ. ಅದಕ್ಕೆ ನಾವು ಆ್ಯಂಟಿ ನಾಕಿಂಗ್ ಏಜೆಂಟ್ ಅಂತ ಕರಿತೀವಿ. ಸೊ ಈ ಕೆಳಗಿನ ಯಾವ ಕೆಮಿಕಲ್ಲು ಪೆಟ್ರೋಲ್ಗೆ ಆ್ಯಡ್ ಮಾಡೋದರಿಂದ ನಾವು ಆ್ಯಂಟಿ ನಾಕಿಂಗ್ ಏಜೆಂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ ಅನ್ನೋ ಕ್ವಶನ್ ನಮಗೆ ಕ್ರಿಯೇಟ್ ಆಗಿದೆ. ಇಲ್ಲಿ ನೋಡಿಕೊಂಡ್ರೆ ನಾವು ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಈಥೇನ್, ಇದನ್ನು ನಾವು DTT ಅಂತ ಕರಿತೀವಿ. ಇನ್ನು ಈಥೈಲಿನ್ ಡೈಬ್ರೋಮೈಡ್ ಅಂತಿದೆ, ಹೆಕ್ಸಾಮೀಥೈಲಿನ್ ಡೈಅಮೈನ್ ಅಂತಿದೆ, ಟೆಟ್ರಾ ಈಥೈಲ್ ಲೆಡ್ ಅಂತಿದೆ. ಸೊ ಗೊತ್ತಿಲ್ಲ ನಿಮಗೆ, ಇದಕ್ಕೆ ಸರಿಯಾದ ಉತ್ತರ ಟೆಟ್ರಾ ಈಥೈಲ್ ಲೆಡ್ ಅಂತ ಕರಿತೀವಿ. ಈ ರೀತಿ ಒಂದು ಪೌಡರ್ ರೂಪದಲ್ಲಿ ಸಿಗ್ತದೆ. ಇದಕ್ಕೆ ಪೆಟ್ರೋಲ್ಗೆ ಆ್ಯಡ್ ಮಾಡೋದರಿಂದ ವಾಹನಗಳು ನಾಕಿಂಗ್ ಕೊಡಲ್ಲ, ನಡು ಸಡನ್ನಾಗಿ ಗ್ಯಾಪ್ ಕ್ರಿಯೇಟ್ ಆಗಲ್ಲ, ಏರ್ ಥರ ನಮಗೆ ಏನೋ ಒಂಥರ ಪ್ರೆಷರ್ ಇದ್ದಂಗೆ ನಮಗೆ ಅನಿಸಲ್ಲ. ಈಗ ವಾಹನಗಳು ಆರಾಮಾಗಿ ಎಷ್ಟೇ ಎಕ್ಸಲೇಟ್ ಮಾಡಿದ್ರು ಸಹಿತ, ಎಷ್ಟೇ ದೂರಕ್ಕೆ ಟ್ರಾವೆಲ್ ಮಾಡಿದ್ರು ಸಹಿತ ನಮಗೆ ಯಾವುದೇ ತೊಂದರೆ ಉಂಟಾಗಲ್ಲ. ಇದಕ್ಕೆ ನಾವು ಟೆಟ್ರಾ ಈಥೈಲ್ ಲೆಡ್ಡನ್ನು ಆ್ಯಂಟಿ ನಾಕಿಂಗ್ ಏಜೆಂಟ್ ಆಗಿ ಪೆಟ್ರೋಲ್ಗೆ ಯೂಸ್ ಮಾಡ್ತಾರೆ, ಹೌದಲ್ಲ. ಅದಕ್ಕೆ ನಾವು ಪ್ರತಿಗುದ್ದು ಅನ್ನೋ ಕನ್ನಡ ಮೀನಿಂಗನ್ನು ಕೊಡ್ತೀವಿ. ಇಂಗ್ಲೀಷಲ್ಲಿ ಅದನ್ನು ನಾವು ಆ್ಯಂಟಿ ನಾಕಿಂಗ್ ಏಜೆಂಟ್ ಅಥವಾ ಆ್ಯಂಟಿ ನಾಕಿಂಗ್ ಕೆಮಿಕಲ್. ಇನ್ನು ಟೆಟ್ರಾ ಈಥೈಲ್ ಲೆಡ್ನ ಕೆಮಿಕಲ್ ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. ಈಥೈಲ್ ಅಂತ ಗೊತ್ತಾಗುತ್ತದೆ ನಮಗೆ C2H5 ಅಂತ ಕರಿತೀವಿ. ಇನ್ನು ಟೆಟ್ರಾ ಅಂದ್ರೆ ಇಂಗ್ಲೀಷಲ್ಲಿ ಲ್ಯಾಟಿನ್ ವರ್ಡಲ್ಲಿ ಟೆಟ್ರಾ ಅಂದರೆ 4 ಅಂತ ಮೀನಿಂಗು, ಅಲ್ಲ ಮೋನೋ, ಡೈ, ಟ್ರೈ, ಟೆಟ್ರಾ ಅಂತ ಕರಿತೀವಿ. ಅಂದರೆ ಟೆಟ್ರಾ ಈಥೈಲ್ ಆಯಿತು. ಇನ್ನು ಲೆಡ್ ಅಂತ ಒಂದು ಅಂಶ ಇದೆ. ಲೆಡ್ಗೆ ನಾವು ಲ್ಯಾಟಿನ್ ಭಾಷೆಯಲ್ಲಿ PB ಅಂತ ಕರಿತೀವಿ. ಸೊ PbC2H5 ಅನ್ನೋದು ಟೆಟ್ರಾ ಈಥೈಲ್ ಲೆಡ್ನ ರಾಸಾಯನಿಕ ಸೂತ್ರ. ಸೊ ಈಥೈಲ್ ಅನ್ನೋದೇ C2H5. ಈ C2H5 ಎಷ್ಟದವಂತೆ 4 ಅದಾವಂತೆ, ಮತ್ತು ಜೊತೆಗೆ ಯಾವ ಕೆಮಿಕಲ್ ಇದೆ, ಲೆಡ್ ಇದೆ. ಸೊ ಲೆಡ್ ಟೆಟ್ರಾ ಈಥೈಲ್ ಲೆಡ್ ಅನ್ನೋದನ್ನು ನಾವು ಇಂಡೈರೆಕ್ಟಾಗಿ C2H5 PB ಅನ್ನೋ ಒಂದು ಪದವನ್ನು ಕೊಡ್ತೀವಿ. ಸೊ ಈ ರೀತಿ ಆ್ಯಂಟಿ ನಾಕಿಂಗ್ ಬಗ್ಗೆ ಎಕ್ಸಾಮ್ದಲ್ಲಿ ಕ್ವಶನ್ ಕೇಳ್ಬೋದು, ಗೊತ್ತಿರಲಿ. ನಾನು ನೆಕ್ಸ್ಟ್ ನೋಡ್ಕೋತೀವಿ, ಡೈನಾಮೈಟನ್ನು ಕಂಡುಹಿಡಿದವರು ಯಾರು ಅಂತ ಕ್ವಶನ್. ಸೊ ಗೊತ್ತು, ಡೈನಾಮೈಟ್ ಮೇಲಂತೂ ಸುಮಾರು ಕ್ವಶನ್ ಎಕ್ಸಾಮ್ದಲ್ಲಿ ಬರ್ತವೆ. ಕೆಮಿಸ್ಟ್ರಿಯಲ್ಲಿ ನನ್ನ SB ಸೈನ್ಸ್ ಅಡ್ಡ ಒಂದು ಆ್ಯಪ್ ಮುಖಾಂತರ ನೋಡ್ಕೊಳ್ತಾ ಹೋದರೆ ಕೆಮಿಸ್ಟ್ರಿಯಲ್ಲಿ ಸುಮಾರು ನಿಮಗೆ 40 ಗಂಟೆಗಳ ಕಾಲ ನಾನು ಕ್ಲಾಸಸ್ ಮಾಡಿದ್ದೀನಿ. ಆ ಕೆಮಿಸ್ಟ್ರಿಯಲ್ಲಿ ನಿಮಗೆ ಕೆಮಿಕಲ್ಸ್ ಇನ್ ಡೈಲಿ ಲೈಫ್ ಅನ್ನೋ ಒಂದು ಚಾಪ್ಟ್ರಲ್ಲಿ ನಿಮಗೆ ಈ ಒಂದು ಎಕ್ಸ್ಪ್ಲೋಸಿವ್ಗಳ ಬಗ್ಗೆ ಪಾಠ ಮಾಡಿದ್ದೀನಿ. ಸ್ಫೋಟಕ ವಸ್ತುಗಳು ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಸುಮಾರು ರೀತಿಯಾದಂಥ ಸ್ಫೋಟಕ ವಸ್ತುಗಳ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ. ಅಲ್ಲಿ ಡೈನಮೈಟ್ ಬಗ್ಗೆ ಸಹಿತ ನಾನು ನೋಡ್ಕೊಳ್ಳೋ ಒಂದು ಸಲ ಪ್ಲೇಸ್ಟೋರ್ಗೆ ವಿಸಿಟ್ ಮಾಡಿ, ಗೂಗಲ್ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು SB ಸೈನ್ಸ್ ಅಡ್ಡ ಅಂತ ಒಂದು ಆ್ಯಪ್ ಸಿಗ್ತದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಕ್ಲಾಸಸ್ ಅದಾವೆ, ಯೂಸ್ ಮಾಡ್ಕೊಳ್ಳಿ. ಡೈನಮೈಟನ್ನು ಯಾರು ಕಂಡುಹಿಡಿದಾರೆ, ಬೇರೆ ಆಪ್ಷನ್ ಚರ್ಚೆ ಮಾಡುವಂಥ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಗೊತ್ತು ನಮಗೆ. ಅವರೇ ಆಲ್ಫ್ರೆಡ್ ನೋಬಲ್ ಅನ್ನೋ ವಿಜ್ಞಾನಿ. ಆಲ್ಫ್ರೆಡ್ ನೋಬಲ್ ಅನ್ನೋ ವಿಜ್ಞಾನಿನೇ ಡೈನಮೈಟ್ ಎಂಬ ಒಂದು ಸಿಡಿಮದ್ದನ್ನು ಕಂಡುಹಿಡ್ತಾನೆ. ಇದೇ ಒಂದು ಬಾಂಬ್, ಒಂದು ಎಕ್ಸ್ಪ್ಲೋಸಿವ್ ರೂಪದಲ್ಲಿ ವರ್ಕ್ ಆಗ್ತದೆ, ಡೈನಮೈಟ್ ಅಂತ ಕರಿತೀವಿ. ಸರಿ, ಡೈನಮೈಟಲ್ಲಿರುವಂಥ ಕೆಮಿಕಲ್ ಯಾವುದು ಅಂತಂದರೆ ನೈಟ್ರೋಗ್ಲಿಸರಿನ್. ಯಾವ ಗ್ಲಿಸರಿನ್? ನೈಟ್ರೋಗ್ಲಿಸರಿನ್ ಅಂತ ಕರಿತೀವಿ. ಕ್ವಶನ್ ಇದನ್ನು ರೈಸ್ ಆಗಿದೆ. ನೈಟ್ರೋಗ್ಲಿಸರಿನ್ ಅನ್ನೋ ಒಂದು ಕೆಮಿಕಲ್ಲು
ನಮಗೇನಾಗ್ತದೆ ಈ ಡೈನಮೈಟಲ್ಲಿ ಕಂಡುಬರ್ತದೆ. ಏನು ಸರ್ ಡೈನಮೈಟ್ ಅಂದರೆ ಇದೊಂದು ಎಕ್ಸ್ಪ್ಲೋಸಿವ್ ಅಂದರೆ ಸ್ಫೋಟಕ ವಸ್ತು, ಬಾಂಬ್ ಅನ್ನೋ ಮೀನಿಂಗ್ ಗೊತ್ತಾಗ್ತದೆ. ಬಾಂಬ್ಗಳು TNT, TNP ಭಾಳ ರೀತಿಯಾಗಿರುವಂಥ ಎಕ್ಸ್ಪ್ಲೋಸಿವ್ಸ್ ಅದಾವೆ. RDX ಅಂತ ಕೇಳಿರ, RDX ಇದಕ್ಕಿಂತ ಸ್ಟ್ರಾಂಗ್ ಅದು. ಇದನ್ನು ಕಂಡಿರುವಂಥ ವಿಜ್ಞಾನಿ ಯಾರು ಅಂದ್ರೆ ಆಲ್ಫ್ರೆಡ್ ನೋಬೆಲ್. ಈ ಆಲ್ಫ್ರೆಡ್ ನೋಬೆಲ್ ಅನ್ನೋ ವಿಜ್ಞಾನಿನೇ ಇದನ್ನು ಮೊಟ್ಟ ಮೊದಲು ನಮಗೆ ಇಂಟ್ರೊಡ್ಯೂಸ್ ಮಾಡ್ತಾನೆ. ಇದರೊಳಗಿರುವಂಥ ಕೆಮಿಕಲ್ ಯಾವುದು ಅಂತ ಎಕ್ಸಾಮ್ದಲ್ಲಿ ಕ್ವಶನ್ ರೈಸ್ ಆಗಿದೆ, ಅದೇ ನೈಟ್ರೋಗ್ಲಿಸರಿನ್ ಅಂತ ನಾವು ಕರಿತೀವಿ. ಅರ್ಥ ಆಗುತ್ತಾ? ಇದರ ಕೆಮಿಕಲ್ ಫಾರ್ಮುಲಾ ಬೇಕಾದರೆ ಎಕ್ಸಾಮ್ದಲ್ಲಿ ನಿಮ್ಗೆ ಅಲ್ಲಲ್ಲಿ ಕೆಲವೊಮ್ಮೆ ರೈಸ್ ಮಾಡ್ತಾನೆ. C3N3H5O9 ಅಂತೇಳಿ, ಬೇಕಾಗಿಲ್ಲ, ಸ್ವಲ್ಪ ಗೊತ್ತಿರಲಿ. C3N3H5O9 ಅಂತೇಳಿ ಇದರ ಕೆಮಿಕಲ್ ಫಾರ್ಮುಲಾ. ಸ್ಟೆಪ್ ನಮಗೆ ಕ್ವಶನ್ ರೈಸ್ ಆಗಲ್ಲ, ಆದರೂ ಗೊತ್ತಿರಲಿ. ಡೈನಮೈಟ್ ಕಂಡಿರುವಂಥದ್ದು ಅದರ ಸ್ಟೋರಿ ಎಲ್ಲ ಗೊತ್ತಿರ್ತದೆ ನಿಮಗೆ. ಇದು ಸರಿಯಾದ ಸಮಯ ಅಲ್ಲ. ಆ ನೋಬೆಲ್ ಅವಾರ್ಡ್ ಯಾಕೆ ಬಂತು, ಯಾರ ಹೆಸರಲ್ಲೇ ಕೊಡ್ತಾರೆ ಅನ್ನೋದು ಇದೆಲ್ಲ ನಿಮಗೆ ಎಲ್ಲೋ ಒಂದು ಕಡೆ ಹೇಳಿರ್ತೀನಿ, ಅದರ ಬಗ್ಗೆ ನೀವು ಮತ್ತೆ ತಿಳ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಈ ಕೆಳಗಿನ ಯಾವ ದ್ರಾವಣದಲ್ಲಿ ಚಿನ್ನ ಕರಗುತ್ತದೆ ಅಂತಿದೆ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಕಾಂಬಿನೇಷನ್ ಕೆಮಿಕಲ್ಸ್ ಆರ್ ಯೂಸ್ಡ್ ಟು ಮೆಲ್ಟ್ ಗೋಲ್ಡ್ ಅಂತಿದೆ. ಗೋಲ್ಡನ್ನು ಮೆಲ್ಟ್ ಮಾಡಬೇಕಾದ್ರೆ ಯಾವ ಕೆಮಿಕಲ್ಗಳನ್ನು ಯೂಸ್ ಮಾಡ್ತಾರೆ ಅಂತ ಕೇಳ್ತಾನೆ. ಸೊ ಗೋಲ್ಡನ್ನು ಮೆಲ್ಟ್ ಮಾಡೋಕ್ಕೆ ಯೂಸ್ ಮಾಡೋದಂಥ ಕೆಮಿಕಲ್ ಹೆಸರೇ ಅಕ್ವಾ ರೀಜಿಯಾ ಅಂತ ಕರಿತೀವಿ. ಯಾವ ರೀಜಿಯಾ? ಅಕ್ವಾ ರೀಜಿಯಾವನ್ನು ನಾವು ಕನ್ನಡದಲ್ಲಿ ದ್ರವರಾಜ ಅಂತ ಕರಿತೀವಿ. ಯಾವ ರಾಜ? ದ್ರವರಾಜ. ಇದನ್ನು ನಾವು ದ್ರವರಾಜ ಅನ್ನೋ ಒಂದು ಕೆಮಿಕಲನ್ನು ತಯಾರು ಮಾಡ್ತಾರೆ. ಈ ಕೆಮಿಕಲ್ ಯಾವ ಎರಡು ಆಮ್ಲಗಳ ಜೋಡಣೆ ಅಂತ ಕ್ವಶನ್ ರೈಸ್ ಆಗ್ತದೆ. ಅದೇ ಸ್ಟ್ರಾಂಗ್ ಆಗಿರುವಂಥ HCl ಪ್ಲಸ್ ಸ್ಟ್ರಾಂಗ್ ಆಗಿರುವಂಥ HNO3 ಅಂತಿದೆ. ಯಾವುದು? HNO3. HCl ಅಂದರೆ ಗೊತ್ತು ನಿಮಗೆ, ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ. HNO3 ಅಂತಂದರೆ ಪ್ರಬಲ ನೈಟ್ರಿಕ್ ಆಮ್ಲ. HCl ಅಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ, HNO3 ಅಂದ್ರೆ ನೈಟ್ರಿಕ್ ಆಮ್ಲ ಅಂತೇಳಿ. ಸೊ ಇಲ್ಲಿ ಗಂಧಕಾಮ್ಲ, ಸಲ್ಫ್ಯೂರಿಕ್ ಆಮ್ಲ ಅಂತಿದೆ, ಅಲ್ಲ. ನೈಟ್ರಿಕ್ ಆಮ್ಲ ಮತ್ತು ಗಂಧಕಾಮ್ಲ ಇಲ್ಲ. ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಫಾಸ್ಫರಿಕ್ ಆಮ್ಲ ಅಂತಿದೆ, ಫಾಸ್ಫರಿಕ್ ಇಲ್ಲ. ಇಲ್ಲಿ ಕೇವಲ HCl ಮತ್ತು HNO3 ಅನ್ನು ಮಾತ್ರ ಯೂಸ್ ಮಾಡಿಕೊಂಡು ಇಂಥ ಒಂದು ಕೆಮಿಕಲನ್ನು ತಯಾರು ಮಾಡ್ತಾರೆ. ಇದು ಎಷ್ಟೆಷ್ಟು ರೇಷಿಯೋ ಇರ್ತಂತ ಸಹಿತ ಎಕ್ಸಾಮ್ದಲ್ಲಿ ಕೇಳ್ತಾನೆ. HCl 3% ಅಥವಾ 3 ಪ್ರಮಾಣ ಇದ್ದರೆ HNO3 1 ಪ್ರಮಾಣ ಇರ್ತದೆ. ಅಂದರೆ ಒಂದು 4 ಲೀಟರ್ನಷ್ಟು ನಾವು ಅಕ್ವಾ ರೀಜಿಯಾವನ್ನು ತಯಾರು ಮಾಡಬೇಕಾಗಿತ್ತು ಅಂತಂದರೆ 3 ಲೀಟರ್ನಷ್ಟು HCl 1 ಲೀಟರ್ನಷ್ಟು HNO3 ಹಾಕಿದಾಗ ಅಂಥ ಒಂದು ಕೆಮಿಕಲ್ ನಮಗೆ ಸಿಗ್ತದೆ. ಏನು ಮಾಡ್ತಾರೆ ಸರ್ ಇದರಿಂದ ಅಂತಂದರೆ, ಅತಿ ಬೆಲೆ ಬಾಳುವಂಥ ಲೋಹಗಳಾಗಿರುವಂಥ ಗೋಲ್ಡು, ಸಿಲ್ವರ್, ಪ್ಲಾಟಿನಮ್ನಂಥ ವಸ್ತುಗಳನ್ನು ಅದರಲ್ಲಿ ಕರಗಿಸ್ತಾರೆ. ಅದು ಕರಗಿಸುವಂಥ ಗುಣವನ್ನು ಹೊಂದಿರ್ತದೆ. ಯಾಕೆ ಸರ್ ಬೇರೆ ಮೆಟಲ್ ಥರ ಬಿಸಿ ಕೊಟ್ಟು ಕರಗಿಸ್ಬೋದಲ್ಲ ಅಂತಂದರೆ, ಗೊತ್ತಲ್ಲ ಇವೆಲ್ಲ ಸ್ವಲ್ಪ ಕಾಸ್ಟ್ಲಿ ಮೆಟಲ್ಸ್ ಆಗಿರೋದರಿಂದ ಕಾಯಿಸಿ ಮೆಲ್ಟ್ ಮಾಡೋದರಿಂದ ಇದು ಎವಾಪರೇಟ್ ಆಗ್ತವೆ, ಆವಿಯಾಗಿ ಬಾಷ್ಪೀಭವನಕ್ಕೊಳಪಟ್ಟು ಅದರ ಪ್ರಮಾಣ ಲಾಸ್ ಆಗ್ತದೆ. ಮತ್ತು ಮೆಲ್ಟ್ ಮಾಡೋದ್ರಿಂದ ಆ ಪಾತ್ರೆಗಳ ಅಂಟಿಕೊಂಡು ತುಂಬ ಗೋಲ್ಡ್ ಲಾಸ್ ಆಗ್ತದೆ. ಹಂಗಾಗಿ ಆ ರೀತಿ ಮಾಡೋದು ಬೇಡ ಅಂತೇಳಿ ಈ HNO3 ಮತ್ತು HCl ಎರಡೂ ಒಂದು ಕೆಮಿಕಲ್ ಮಿಕ್ಸ್ ಮಾಡಿ ಈ ಗೋಲ್ಡ್ ಎದುರು ಹಾಕಿಬಿಟ್ರೆ ಸಾಕು, ಕೆಳಭಾಗದಲ್ಲಿ ಆಟೋಮೆಟಿಕ್ಕಾಗಿ ಗೋಲ್ಡ್ ನಮಗೆ ಕರಗಿಬಿಡ್ತದೆ. ಆವಾಗ ಮೇಲಿರುವಂಥ ಆ ಲಿಕ್ವಿಡು ತೆಗೆದುಬಿಟ್ರೆ ನಮಗೆ ಕರಗಿರುವಂಥ ಗೋಲ್ಡ್ ಕೆಳಭಾಗದಲ್ಲಿ ನಮಗೆ ಸಿಗ್ತದೆ. ಈಸಿಯಾಗಿ ಯಾವುದೇ ನಷ್ಟ ಇಲ್ಲದೆ ಆರಾಮಾಗಿ ಕಡಿಮೆ ಸಮಯದಲ್ಲಿ ನಾವೇನು ಮಾಡ್ಬೋದು, ಈ ಅಕ್ವಾ ರೀಜಿಯಾ ಅಥವಾ ದ್ರವರಾಜ ಎಂಬ ಕೆಮಿಕಲ್ನ ಸಹಾಯದಿಂದ ಸಿಲ್ವರ್, ಗೋಲ್ಡ್, ಪ್ಲಾಟಿನಮ್ ವಸ್ತುಗಳನ್ನು ನಾವು ಮೆಲ್ಟ್ ಮಾಡಿಸ್ಬೋದು. ಇಲ್ಲಿ ಎಕ್ಸಾಮ್ದಲ್ಲಿ ಕನ್ಫ್ಯೂಸ್ ಆಗ್ತದೆ, HCl ಎಷ್ಟು ಪ್ರಮಾಣ, HNO3 ಎಷ್ಟು ಪ್ರಮಾಣ ಅಂತೇಳಿ. ನೆನ್ಪಿಟ್ಕೊಳ್ಳೋಕೆ ಒಂದು ಶಾರ್ಟ್ಕಟ್ ಟ್ರಿಕ್ ಇದೆ. HCl 1, 2, 3 ಆಲ್ಫಾಬೆಟ್ ಅದಾವೆ, ಹಾಗಾಗಿ ಇದು 3 ಪ್ರಮಾಣ ಅಂತ ನೆನ್ಪಿಟ್ಕೊಳ್ಳಿ. ಮತ್ತು HNO3 4 ಅಂತ ಹೇಳ್ಬಿಟ್ಟು ಇದಕ್ಕೆ ರೇಷಿಯೋ 4 ಕೊಡಬೇಡಿ. ಯಾವುದು 3 ಯಾವುದು 1 ಅಂತ ಕನ್ಫ್ಯೂಷನ್ ಅಷ್ಟೇ. ಒಂದು 3 ಇತ್ತಂದರೆ ಮಿಕ್ಕಿದ 1 ಅಂತ ತಿಳ್ಕೊಬೇಕು. ಇಲ್ಲಿ 3 ಯಾವುದು? HCl, ಹಾಗಾಗಿ ಅದು 3 ಇದೆ, 3 ಪ್ರಮಾಣ. ಇನ್ನು HNO3 ಅದು 1 ಪ್ರಮಾಣ ಅಂತ ನಾವು ತಿಳ್ಕೊಬೇಕು. ಸೊ ರೈಟ್ ಆನ್ಸರ್ ಈಸ್ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಪ್ಲಸ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಮ್ಲ ಒಂದು ಕಾಂಬಿನೇಷನನ್ನು ನಾವು ಅಕ್ವಾ ರೀಜಿಯಾ ಅಂತ ಕರಿತೀವಿ, ನೆನ್ಪಿಟ್ಕೋಬೇಕು. ಒಣ ಮಂಜುಗಡ್ಡೆ, ಇದನ್ನು ನಾವು ಇಂಗ್ಲೀಷಲ್ಲಿ ಡ್ರೈ ಐಸ್ ಅಂತ ಕರಿತೀವಿ. ಯಾವ ಐಸು? ಡ್ರೈ ಐಸ್, ಒಣ ಮಂಜುಗಡ್ಡೆ. ಇದರಲ್ಲಿ ಯಾವ ಕೆಮಿಕಲ್ ಇರ್ತದೆ ಅಂತ ಪ್ರಶ್ನೆ.
ಒಣ ಮಂಜಿನಲ್ಲಿರುವಂಥ ಕೆಮಿಕಲ್ ಯಾವುದು ಅಂತ ಪ್ರಶ್ನೆ ಕೇಳ್ತಾ ಇದ್ದೇನೆ. ಘನ ಇಂಗಾಲದ ಡೈಆಕ್ಸೈಡ್, ಘನ ಸಲ್ಫರ್ ಡೈಆಕ್ಸೈಡ್, ದ್ರವ ಇಂಗಾಲದ ಡೈಆಕ್ಸೈಡ್, ದ್ರವ ಅಮೋನಿಯಾ. ಫಸ್ಟ್ ಆಫ್ ಆಲ್ ದ್ರವ ಅಂತೂ ಇರಲ್ಲ, ಯಾಕಂದರೆ ಚಿತ್ರ ನೋಡ್ತಾ ಇದ್ದೀರಿ, ಈ ಚಿತ್ರ ನೋಡಿ ಗೊತ್ತಾಗ್ತದೆ ಸಾಲಿಡ್ ರೂಪದಲ್ಲಿ ಒಂದು ಮಂಜುಗಡ್ಡೆ ರೂಪದಲ್ಲಿ ನಮಗೆ ಕಾಣ್ತಾ ಇದೆ. ಇದು ಯಾವುದು ಲಿಕ್ವಿಡ್ ಫಾರ್ಮಲ್ಲಿ ಇಲ್ಲ, ಹಾಗಾಗಿ ಲಿಕ್ವಿಡ್ ಅನ್ನೋ ಪದವನ್ನು ನಾವು ಡೈರೆಕ್ಟಾಗಿ ತೆಗೆದುಹಾಕ್ಬೋದು. ಇನ್ನುಳಿದ 2 ಆಪ್ಷನ್ ಅದಾವೆ, ಏನು ಕಾರ್ಬನ್ ಡೈಆಕ್ಸೈಡ ಅಥವಾ ಸಲ್ಫರ್ ಡೈಆಕ್ಸೈಡ ಅಂತಂದರೆ 100% ಇಟ್ ಈಸ್ ಎ ಕಾರ್ಬನ್ ಡೈಆಕ್ಸೈಡ್. ನಾವು ನೋಡ್ಕೊಂಡಾಗೆ ಕಾರ್ಬನ್ ಡೈಆಕ್ಸೈಡ್ ನಮ್ಗೆ ಹೆಂಗೆ ಸಿಗ್ತದೆ ಅಂತಂದರೆ ಗ್ಯಾಸಸ್ ಫಾರ್ಮಲ್ಲಿ ಸಿಗ್ತದೆ. ಈಗ ನಾವು ಉಸಿರಾಟ ಮಾಡೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ ನಮಗೆ ರಿಲೀಸ್ ಆಗ್ತಾ ಇದೆ. ಬಟ್ ಅದನ್ನು ಸಾಲಿಡ್ ಹೆಂಗೆ ಕನ್ವರ್ಟ್ ಮಾಡ್ಬೋದು ಅಂತಂದರೆ ಗೊತ್ತು, ಸೈನ್ಸ್ ಹೆಂಗೆ ಇರ್ತದೆ ಅಂದರೆ ಯಾವುದೇ ಒಂದು ವಸ್ತುವಿಗೆ ನಾವು ಪ್ರೆಷರ್ ಹಾಕೋದರಿಂದ, ಕೋಲ್ಡ್ ಮಾಡೋದರಿಂದ ಅದನ್ನು ನಾವು ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡ್ಬೋದು. ಆ ಲಿಕ್ವಿಡ್ಗೆ ಇನ್ನೂ ಕೋಲ್ಡ್ ಮಾಡೋದರಿಂದ ಸಾಲಿಡ್ ಆಗಿ ಕನ್ವರ್ಟ್ ಮಾಡ್ಬೋದು. ಇಮ್ಯಾಜಿನ್ ಗಾಳಿ ಇದೆ, ಗಾಳಿಯನ್ನು ತಂಪುಗೊಳಿಸಿದಾಗ ನಮಗೆ ಇಬ್ಬನಿ ನೀರು ಸಿಗ್ತದೆ, ಆ ನೀರನ್ನು ಇನ್ನೂ ತಂಪುಗೊಳಿಸೋದ್ರಿಂದ ನಮಗೆ ಮಂಜುಗಡ್ಡೆ ಸಿಗ್ತದೆ. ಹಾಗೆ ಈ ಕಾರ್ಬನ್ ಡೈಆಕ್ಸೈಡ್ ಎಂಬ ಗ್ಯಾಸನ್ನು ಸಹಿತ ನಾವು ಕೋಲ್ಡ್ ಮಾಡೋದರಿಂದ ಕಾರ್ಬನ್ ಡೈಆಕ್ಸೈಡ್ ದ್ರವ ಸಿಗ್ತದೆ. ಆ ಕಾರ್ಬನ್ ಡೈಆಕ್ಸೈಡ್ ದ್ರವವನ್ನು ಕೋಲ್ಡ್ ಮಾಡೋದರಿಂದ ಕಾರ್ಬನ್ ಡೈಆಕ್ಸೈಡ್ನ ಸಾಲಿಡ್ ರೂಪದಲ್ಲಿ ಇರುವಂಥ ಒಂದು ವಸ್ತು ಸಹಿತ ನಮಗೆ ಸಿಗ್ತದೆ. ಈ ಘನ ರೂಪದಲ್ಲಿರುವಂಥ ಇಂಗಾಲದ ಡೈಆಕ್ಸೈಡನ್ನೇ, ಕಾರ್ಬನ್ ಡೈಆಕ್ಸೈಡನ್ನೇ ನಾವು ಡ್ರೈ ಐಸ್ ಅಥವಾ ಒಣ ಮಂಜು ಅನ್ನೋ ಪದವನ್ನು ಕೊಡ್ತೀವಿ. ಸರ್, ಇದರ ಅಪ್ಲಿಕೇಶನ್ಸ್ ಏನಾದ್ರು ಅದಾವೇನು ಅಂತಂದರೆ ಹೌದು, ಒಳ್ಳೆ ಅಪ್ಲಿಕೇಶನ್ಸ್ ಅದಾವೆ. ನೋಡಿರಿ, ಈ ಘನರೂಪದ ಕಾರ್ಬನ್ ಡೈಆಕ್ಸೈಡ್ ಅಥವಾ ಇಂಗಾಲದ ಡೈಆಕ್ಸೈಡ್ ಐತಲ್ಲ, ಇದು ಒಂದು ಉತ್ತಮ ತಂಪುಕಾರಿಯಾಗಿ ಕೆಲಸ ಮಾಡ್ತದೆ, ಕೂಲಂಟಾಗಿ ಕೆಲಸ ಮಾಡ್ತದೆ. ಈ ತಂಪುಕಾರಿಯಾಗಿ ಕೆಲಸ ಮಾಡೋದರಿಂದ ಇದನ್ನು ಮಾಂಸ ಮತ್ತು ಮೀನುಗಳನ್ನು ಸಂರಕ್ಷಣೆ ಮಾಡಬೇಕಾದ್ರೆ ಯೂಸ್ ಮಾಡ್ತಾರೆ. ಯೂಸ್ ಟು ಪ್ರಿಸರ್ವ್ ಮೀಟ್ ಆ್ಯಂಡ್ ಫಿಶಸ್. ಫಿಶ್ ಮತ್ತು ಮೀನುಗಳನ್ನು ಸಂರಕ್ಷಣೆ, ಹೆಚ್ಚು ಕಾಲ ಕೆಡದೇ ಇರುವ ಹಾಗೆ ಸಂರಕ್ಷಣೆ ಮಾಡಬೇಕಾದ್ರೆ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಯೂಸ್ ಮಾಡ್ತಾರೆ. ಸಾಮಾನ್ಯವಾಗಿ ಈ ಸಮುದ್ರ ಸಾಗರಗಳಲ್ಲಿ ಮೀನುಗಳು ಸಿಕ್ಕಾಗ ಮೀನುಗಳನ್ನು ಮೀನುಗಾರಿಕೆ ಮಾಡಿ ಹಿಡಿದುಬಿಟ್ಟು ಅದನ್ನು ಬಾಕ್ಸಸ್ ರೂಪದಲ್ಲಿ, ಇಮ್ಯಾಜಿನ್ ಎಲ್ಲೋ ಭಾರತ ದೇಶದಲ್ಲಿ ಸಿಕ್ಕಿರುವಂಥ ಒಂದು ಮೀನನ್ನು ನಾವು ಅಮೇರಿಕಾ, ಚೀನಾ, ಜಪಾನ್ಗೆ ಸೆಂಡ್ ಮಾಡಬೇಕಾಗಿತ್ತು ಅಂತಂದರೆ ಒಂದು ಬಾಕ್ಸ್ ಇರುತ್ತಲ್ಲ, ಈ ಕೆಳಭಾಗದಲ್ಲಿ ಇದನ್ನು ಪುಡಿ ಮಾಡಿ ಐಸ್ ರೂಪದಲ್ಲಿ ಉಪ್ಪಿನ ಆಕಾರಕ್ಕೆ ಸಣ್ಣ ಸಣ್ಣ ಪುಡಿ ಮಾಡಿ ಇಲ್ಲಿ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಹಾಕಿ ಇದರ ಮೇಲೆ ಒಂದು ಮೀನನ್ನು ಹಾಕಿಬಿಡ್ತಾರೆ. ಹಾಕಿದ್ರ ಮೇಲೆ ಮತ್ತೆ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಹಾಕಿ ಒಂದು ಬಾಕ್ಸಲ್ಲಿ ಪ್ಯಾಕ್ ಮಾಡಿಬಿಡ್ತಾರೆ. ಪ್ಯಾಕ್ ಮಾಡಿದಾಗ ಇದಕ್ಕೇನಾದರೂ ಹೊರಭಾಗದಿಂದ ಬಿಸಿ ಏನಾರು ಬಂತು ಅಂತಂದರೆ ಇದು ತಂಪು ಕ್ರಿಯೇಟ್ ಮಾಡಿಬಿಟ್ಟು ಈ ಮೀನನ್ನು ಕೆಡದೇ ಇರುವ ಹಾಗೆ ಸಂರಕ್ಷಣೆ ಮಾಡ್ತದೆ. ಈ ಸಮುದ್ರಯಾನ ಮುಖಾಂತರ 10 ದಿನ, 15 ದಿನ, 20 ದಿನಗಳವರೆಗೆ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ರಫ್ತು ಮಾಡುವಾಗ ಈ ಮಾಂಸದ ಪೊಟ್ಟಣಗಳನ್ನು, ಮೀನುಗಳನ್ನು, ವಿವಿಧ ರೀತಿಯ ವಸ್ತುಗಳನ್ನು ಪ್ರಿಸರ್ವ್ ಮಾಡಬೇಕಾದ್ರೆ ಈ ಕಾರ್ಬನ್ ಡೈಆಕ್ಸೈಡ್, ಸಾಲಿಡ್ ರೂಪದ ಕಾರ್ಬನ್ ಡೈಆಕ್ಸೈಡನ್ನು ಯೂಸ್ ಮಾಡ್ತಾರೆ. ಇನ್ನು ಸಿನಿಮಾಗಳಲ್ಲಿ ನೋಡ್ತಿರ್ಬೋದು, ಈ ಬಾಂಬ್ ಎಫೆಕ್ಟ್ ಕೊಡ್ತಾರೆ. ಒಂದು ಸಡನ್ನಾಗಿ ಒಂದು ಬಾಂಬ್ ಆಗಿಬಿಟ್ಟಿವಿ ಅಂತಂದರೆ ಅಲ್ಲಿ ದಟ್ಟವಾದ ಹೊಗೆ ಬರೋಕ್ಕೆ ಶುರುವಾಗ್ತದೆ. ಆ ಹೊಗೆ ಈ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಇದೆ. ಏನಿಲ್ಲ, ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ನೀರಲ್ಲಿ ಮುಳುಗಿಸೋದ್ರಿಂದ, ನೀರಿನ ಪಾತ್ರ ಇದೆ, ಇದು ನಾನು ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಆಗಿಬಿಟ್ನಿ ಅಂತಂದರೆ ಅದು ವಾಟರ್ ಜೊತೆ ರಿಯಾಕ್ಟ್ ಮಾಡಿ ಒಂದು ದಟ್ಟನೆಯ ಭಾಳ ತಿಕ್ಕಾಗಿರುವಂಥ ಹೊಗೆಯನ್ನು ರಿಲೀಸ್ ಮಾಡ್ತದೆ. ಅದೇ ಬಾಂಬಿಂಗ್ ಎಫೆಕ್ಟ್ ಕೊಡ್ತೀವಿ. ನಾವು ಸ್ವಲ್ಪ ಹಳೆ ಕಾಲದ ಸಿನಿಮಾಗಳನ್ನು ನೋಡ್ತಾ ಇದ್ದೀವಿ ಅಂತಂದರೆ, ಒಂದು ಇಂದ್ರನ ಆಸ್ಥಾನ ಇತ್ತು, ಆ ಮೇಲೆ ಚೇರಲ್ಲಿ ಇಂದ್ರ ಕುಂದಿರ್ತಾನೆ, ಸೈಡ್ಗೆಲ್ಲ ಮಂತ್ರಿಗಳು ಕುಂದಿರ್ತಾರೆ, ಅಲ್ಲೆಲ್ಲ ನರ್ತಕಿಯರೆಲ್ಲ ಡ್ಯಾನ್ಸ್ ಮಾಡಬೇಕಾದ್ರೆ ಅವ್ರ ಕಾಲಲ್ಲಿ ಹೊಗೆ ಬಂದಂಗೆ ಅನಿಸ್ಬಿಡ್ತದೆ ನಮಗೆ. ಆ ಹೊಗೆ ಈ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಇದೆ. ಈ ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲಿ, ಸ್ಟೇಜ್ಗಳ ಮೇಲೆ ಸಹಿತ ನೋಡಿರಿ, ಯಾವುದೇ ಈಗ ಬರ್ಡೇ ಗಿಡ್ಡೆ ಮಾಡಬೇಕಾದ್ರೆ, ವೆಡ್ಡಿಂಗ್ ಆ್ಯನಿವರ್ಸರಿ ಎಲ್ಲ ಪ್ರೋಗ್ರಾಮ್ ಎಲ್ಲ ಏನೋ ಅರೇಂಜ್ ಮಾಡಬೇಕಾದ್ರೆ ಈ ಪ್ರೋಗ್ರಾಮ್ ಅರೇಂಜ್ ಮಾಡುವಂಥ ವ್ಯಕ್ತಿಗಳು ಸಹಿತ ಆ ಸಣ್ಣ ಸಣ್ಣ ಪಾತ್ರೆಗಳಲ್ಲಿ ಈ ನೀರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮುಳುಗಿಸೋದ್ರ ಮುಖಾಂತರ ಹೊಗೆಯನ್ನು ಕೃತಕವಾಗಿ ಸೃಷ್ಟಿ ಮಾಡ್ತಾರೆ. ಸೊ ಈ ರೀತಿ ಸುಮಾರು ಅಪ್ಲಿಕೇಶನ್ಸ್ ಅದಾವೆ, ಗೊತ್ತಿರಬೇಕು. ಕಾರ್ಬನ್ ಡೈಆಕ್ಸೈಡ್, ಸಾಲಿಡ್ ಕಾರ್ಬನ್ ಡೈಆಕ್ಸೈಡನ್ನು ನಾವು ಡ್ರೈ ಐಸ್ ಅಂತ ನಾವು ಕರಿತೀವಿ. ಶೈತ್ಯಕಾರಕದಲ್ಲಿ ಉಪಯೋಗಿಸುವಂಥ ಅನಿಲ ಯಾವುದು ಅಂತ ಕೇಳ್ತಾನೆ. ಶೈತ್ಯಕಾರಕ ಅಂತಂದರೆ ರೆಫ್ರಿಜರೇಟರ್ಸ್. ಏನು ರೆಫ್ರಿಜರೇಟರ್, ತಂಪು ಕಾರಕವಾಗಿ ಬಳಸುವಂಥ ರೆಫ್ರಿಜರೇಟರ್ಗಳಲ್ಲಿ ಯಾವುದನ್ನು ನಾವು ಯಾವ ಕೆಮಿಕಲನ್ನು ಬಳಸ್ತೀವಿ ಅಂತ ಪ್ರಶ್ನೆ ನಮಗೆ ಕೇಳ್ತಾ ಇದ್ದಾನೆ. ಗೊತ್ತು ನಿಮಗೆ ಯಾವ ಕೆಮಿಕಲನ್ನು ಯೂಸ್ ಮಾಡ್ತೀವಿ? ಕ್ಲೋರೋಫ್ಲೋರೋ ಕಾರ್ಬನ್ಸ್, ಮೀಥೇನ್, ಈಥೇನ್ ಮತ್ತು ಅಮೋನಿಯಾ ಅಂತಿದೆ. ಇಲ್ಲಿ ಹೆಚ್ಚಾಗಿ ನಾವು CFCಗಳನ್ನೇ ನಾವು ಜಾಸ್ತಿ ಯೂಸ್ ಮಾಡ್ತೀವಿ, ಕ್ಲೋರೋಫ್ಲೋರೋ ಕಾರ್ಬನ್ಗಳು ಅಂತ ಕರಿತೀವಿ. AC ಮತ್ತು ರೆಫ್ರಿಜರೇಟರ್ಗಳಲ್ಲಿ ಇವುಗಳನ್ನು ನಾವು ಕೂಲಂಟಾಗಿ ಬಳಸ್ತೀವಿ. ಏನಾಗಿ ಯೂಸ್ ಮಾಡ್ತೀವಿ? ಕೂಲಂಟ್, ತಂಪುಕಾರಕವಾಗಿ ಈ ವಸ್ತುಗಳನ್ನು ನಾವು ಕೆಮಿಕಲ್ಸ್ ಇವೆಲ್ಲ
CFC, HFC, ಹೈಡ್ರೋಫ್ಲೋರೋಕಾರ್ಬನ್ಸ್, ಕ್ಲೋರೋಫ್ಲೋರೋಕಾರ್ಬನ್ಸ್, ಕ್ಲೋರೋಕಾರ್ಬನ್ಸ್, ಸುಮಾರು ರೀತಿಯಾಗಿರುವಂಥ ಕೆಮಿಕಲ್ಗಳಿದಾವೆ. ಅವೇ ಈ ಶೈತ್ಯಕಾರಕದಲ್ಲಿ ನಮಗೆ ಯೂಸ್ ಆಗುವಂಥ ಕೆಮಿಕಲ್ಗಳು. ಇವು ವಾತಾವರಣಕ್ಕೆ ಒಳ್ಳೆಯದಲ್ಲ. ಇವೇ ಮುಂದೆ ನಮಗೆ ಹಸಿರುಮನೆ ಪರಿಣಾಮಕ್ಕೆ, ಜಾಗತಿಕ ತಾಪಮಾನಕ್ಕೆ ಮತ್ತು ಜೊತೆಗೆ ಓಜೋನ್ ಎಂಬ ಪದರಗಳು ನಾಶ ಆಗೋಕ್ಕೆ ಸಹಿತ ಈ CFCಗಳೇನಾಗ್ತವೆ, ಕಾರಣ ಆಗ್ತವೆ. ಬಟ್ ಏನು ಮಾಡೋಕ್ಕಾಗ್ತಾಯಿಲ್ಲ, ಜೀವನದ ಒಂದು ಅವಿಭಾಜ್ಯ ಹಂಗೆ ಆಗ್ಬಿಟ್ಟಿದೆ. ಎಷ್ಟೇ ಬಡವರಿದ್ದರೂ ಸಹಿತ, ಬಡತನದಲ್ಲಿ ಸಹಿತ ನಾವು ಇತ್ತೀಚಿನ ದಿನಗಳಲ್ಲಿ ರೆಫ್ರಿಜರೇಟರ್ಗಳು ಯೂಸ್ ಮಾಡ್ತಾ ಇದ್ದೀವಿ. ಸ್ವಲ್ಪ ರಿಚ್ ಆಗಿಬಿಟ್ರೆ ಸಾಕು, ಸ್ವಂತ ಮನೆ ಇರುವಂಥ ವ್ಯಕ್ತಿಗಳು AC ಗಳನ್ನ ಯೂಸ್ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರ ಮನೆಯಲ್ಲಿ ಕಾರ್ ಇರ್ತವೆ, ಕಾರುಗಳಲ್ಲಿ ಸಹಿತ ನಾವು AC ಯೂಸ್ ಮಾಡ್ತಾ ಇದ್ದೀವಿ. ಸೊ CFCಗಳನ್ನು ನಾವು ಆಲ್ಮೋಸ್ಟ್ ಎಲ್ಲ ಕಡೆ ಸಹಿತ ಬಳಸ್ತಾ ಇದ್ದೀವಿ. ಇನ್ನು ಅಮೋನಿಯಾ ಐತಲ್ಲ, ಇದನ್ನು ಸಹಿತ ಬಳಸ್ತೀವಿ. ಲಿಕ್ವಿಡ್ ದ್ರವರೂಪದ ಲಿಕ್ವಿಡ್ ಅಮೋನಿಯಾವನ್ನು ನಾವು ಹೆಚ್ಚಾಗಿ ಯೂಸ್ ಮಾಡ್ತಾ ಇದ್ದೀವಿ. ಬಟ್ ಇಲ್ಲಿ ಲಿಕ್ವಿಡ್ ಅನ್ನೋ ಪದ ಬಂದರೆ ಇದನ್ನು ಸಹಿತ ಸರಿಯಾದ ಉತ್ತರ ಆಗ್ತಾ ಇತ್ತು. ಓನ್ಲಿ ಅಮೋನಿಯಾ ಯೂಸ್ ಮಾಡಲ್ಲ, ಲಿಕ್ವಿಡ್ ಅಮೋನಿಯಾವನ್ನು ನಾವು ಜಾಸ್ತಿ ಬಳಸ್ತೀವಿ. ಸೊ ಹಂಗಾಗಿ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಗಳಲ್ಲಿ ಕ್ಲೋರೋಫ್ಲೋರೋಕಾರ್ಬನ್ ಅನ್ನೋದು ಸರಿಯಾಗಿರುವಂಥ ಉತ್ತರ. ಇನ್ನು ಮೀಥೇನ್ ಬಗ್ಗೆ ಹೇಳಬೇಕಾದ್ರೆ ಲಾಸ್ಟ್ ಕ್ಲಾಸ್ ಎಲ್ಲ ನೋಡ್ಕೊಂಡಿವಿ. ಗೋಬರ್ ಗ್ಯಾಸ್ ಅಂತ ಕರಿತೀವಿ. ದನಕರುಗಳ ಒಂದು ಕೊಠಡಿಯಿಂದ ಬಿಡುಗಡೆ ಆಗ್ತದೆ. ಬಾಂಬುಗಳನ್ನು ಸಿಡಿಸೋದ್ರಿಂದ ನಮಗೆ ಮೀಥೇನ್ ಬಿಡುಗಡೆ ಆಗ್ತದೆ. ಭತ್ತದ ಗದ್ದೆಯಿಂದ ನಮಗೆ ಮೀಥೇನ್ ಬಿಡುಗಡೆ ಆಗ್ತದೆ. ಸಿಡಿಮದ್ದುಗಳು ಎಕ್ಸ್ಪ್ಲೋಸ್ ಮಾಡೋದ್ರಿಂದ ಸಹಿತ ನಮಗೆ ಮೀಥೇನ್ ಬಿಡುಗಡೆ ಆಗ್ತದೆ. ಇತ್ತೀಚಿನ ದಿನಗಳಲ್ಲಿ ಮೀಥೇನನ್ನು ನಾವು CNG ಗೊತ್ತಲ್ಲ, ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಎಂಬ CNGಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮೀಥೇನ್ ಇರೋದನ್ನು ನಾವು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀವಿ. ಸೊ ಇಷ್ಟೆಲ್ಲ ಆಪ್ಷನ್ ಇದೆ, ನಿಮಗೆ ಗೊತ್ತಿರಬೇಕು. ಭೂಮಿಯಲ್ಲಿ ಅತ್ಯಂತ ಹೇರಳವಾಗಿ ದೊರೆಯುವಂಥ ಲೋಹ ಯಾವುದು ಅಂತ ಪ್ರಶ್ನೆ ಕೇಳ್ತಾ ಇದ್ದಾನೆ. ವಿಚ್ ಆಫ್ ದ ಫಾಲೋಯಿಂಗ್ ಮೆಟಲ್ ಈಸ್ ಮೋಸ್ಟ್ ಅಬಂಡೆಂಟ್ ಮೆಟಲ್ ಆನ್ ದ ಅರ್ತ್. ಹೇರಳ ಅಂದರೆ ಅಬಂಡೆಂಟ್, ಹೆಚ್ಚು ಅಂತ ಅರ್ಥ. ಭೂಮಿಯ ಮೇಲ್ಭಾಗದಲ್ಲಿ ಆಗಿರುವಂಥ ಒಟ್ಟಾರೆ ಭೂಮಿಯಲ್ಲಿ ಅಂತ ಬಂದಾಗ ಯಾವ ಒಂದು ಲೋಹ ಹೆಚ್ಚಾಗಿ ದೊರೀತದೆ ಅಂತ ಪ್ರಶ್ನೆ ಬಂದಾಗ ಇಲ್ಲಿ ಕಬ್ಬಿಣ, ಚಿನ್ನ, ತಾಮ್ರ ಮತ್ತು ಅಲ್ಯೂಮಿನಿಯಂ ಅಂತಿದೆ. ನೋಡಿದ ತಕ್ಷಣ ತಾಮ್ರ ಮತ್ತು ಚಿನ್ನ ಅಲ್ಲ ಅಂತ ನಮಗೆ 100% ಕನ್ಫರ್ಮ್ ಆಗ್ತದೆ. ಕನ್ಫ್ಯೂಸ್ ಆಗೋದು ಮಾತ್ರ ಕಬ್ಬಿಣನ ಅಥವಾ ಅಲ್ಯೂಮಿನಿಯಮ ಅಂತ ನಮಗೆ ಕನ್ಫ್ಯೂಸ್ ಆಗ್ತದೆ. ಹಾಗಾಗಿ ನಿಮಗೆ ಒಂದು ಲೀಸ್ಟ್ ಕೊಟ್ಟಿನಿ, ಸಾಧ್ಯ ಆದರೆ ಬರ್ಕೊಳ್ಳಿ, ಒಳ್ಳೆ ಕಂಟೆಂಟ್ ಇದೆ. ಅತಿ ಹೆಚ್ಚು ಭೂಮಿಯಲ್ಲಿ ದೊರೆಯುವಂಥ ಒಂದು ಲೋಹ ಬಂದುಬಿಟ್ಟು ಅಲ್ಯೂಮಿನಿಯಂ. ಇದು ಸರಿಸುಮಾರು ಈ 100%ದಲ್ಲಿ 8.2%ನಷ್ಟು ಅಲ್ಯೂಮಿನಿಯಂಗೆ ಸಿಗ್ತದೆ. ಸೆಕೆಂಡ್ ಸಿಗದೆ ಐರನ್. ಇವು ಯಾವುವು ಅಂದ್ರೆ ಮೂಲ ವಸ್ತು ಅಂದ್ರೆ ಪ್ರಶ್ನೆ ತಪ್ಪಾಗ್ತಾ ಇತ್ತು. ಇದು ಲೋಹ ಅಂತ ಕೇಳಿದ್ದಾನೆ. ಕೇವಲ ನಾವು ಲೋಹಗಳ ಬಗ್ಗೆ ಅಷ್ಟು ನಾವು ಚರ್ಚೆ ಮಾಡಬೇಕೀಗ. ಇಲ್ಲಿ ಆ ಲೋಹಗಳ ಬಗ್ಗೆ ಕೇಳ್ತಾ ಇಲ್ಲ. ಈಗ ನೈಟ್ರೋಜನ್ ಇದೆ, ಇದೊಂದು ಆ ಲೋಹ. ಆಕ್ಸಿಜನ್ ಇದೆ, ಆ ಲೋಹ. ಸಿಲಿಕಾನ್ ಇದೆ, ಆ ಲೋಹ. ಆ ಲೋಹಗಳ ಬಗ್ಗೆ ಕೇಳ್ತಾ ಇಲ್ಲ. ಸೊ ಹಿ ಈಸ್ ಆಸ್ಕಿಂಗ್ ಅಬೌಟ್ ಓನ್ಲಿ ಮೆಟಲ್ಸ್, ದ ಮೋಸ್ಟ್ ಅಬಂಡೆಂಟ್ ಮೆಟಲ್ ಆನ್ ದ ಅರ್ತ್. ಸೊ ರೈಟ್ ಆನ್ಸರ್ ಈಸ್ ಅಲ್ಯೂಮಿನಿಯಂ. ಇಟ್ ಆಕರ್ಸ್ ಅರೌಂಡ್ 8.2% of overall metals. So second one goes to 5.6% of iron. In the third one calcium, sodium, magnesium, potassium, titanium, manganese, zinc ಮತ್ತು ಕಾಪರ್ ಅಂತದವೆ. ನಮಗೆ ಟಾಪ್ 1 2 3 ನಿಮಗೆ ನೆನಪಿಟ್ಕೊಂಡ್ರೆ ಸಾಕು. ಸೊ ಹೆಚ್ಚು ದೊರೆಯುವಂಥ ಲೋಹ ಯಾವುದು ಅಂತಂದರೆ ಅಲ್ಯೂಮಿನಿಯಂ. ಎಷ್ಟು ಪರ್ಸೆಂಟೇಜು? 8.2%. ಪರ್ಸೆಂಟೇಜ್ ನಮಗೆ ಟೆಕ್ಸ್ಟ್ ಬುಕ್ ವೈಸು, ಗೂಗಲ್ ವೈಸ್ ಸ್ವಲ್ಪ ವೇರಿಯೇಷನ್ ಆಗ್ತಿರ್ತದೆ. ಬಟ್ ಅದರ ಲೋಹದ ಹೆಸರು ಗೊತ್ತಿರಲಿ, ಯಾವುದದು? ಅಲ್ಯೂಮಿನಿಯಂ ಅನ್ನೋದು ಸರಿಯಾಗಿರುವಂಥ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಇದ್ದೀವಿ. ಓಜೋನ್ ಇದರ ಒಂದು ರೂಪವಾಗಿದೆ ಅಂತಿದೆ. ಎಲ್ಲ ಸಿಲ್ಲಿ ಕ್ವಶನ್ಸ್ ಆ ಟೈಮಲ್ಲಿ, ಬಟ್ ಈಗೆಲ್ಲ ಪ್ರಶ್ನೆಗಳು ಬರ್ತವೆ. ಓಜೋನ್ ಇದರ ಒಂದು ರೂಪವಾಗಿದೆ. ಓಜೋನ್ ಇಸ್ ಅ ಫಾರ್ಮ್ ಆಫ್ ಅಂತ ಕ್ವಶನು. ದಟ್ ಈಸ್ ಇಂಗಾಲ, ಆಮ್ಲಜನಕ, ಸಾರಜನಕ ಮತ್ತು ಗಂಧಕ ಅಂತಿದೆ. ಕಾರ್ಬನ್, ಆಕ್ಸಿಜನ್, ನೈಟ್ರೋಜನ್ ಮತ್ತು ಸಲ್ಫರ್. ಯಾವುದರ ಒಂದು ರೂಪ ಓಜೋನ್ ಆಗಿದೆ ಅಂತಾರೆ ಗೊತ್ತು ನಿಮಗೆ. ಓಜೋನ್ ಇಸ್ ಅ ಫಾರ್ಮ್ ಆಫ್ ಆಕ್ಸಿಜನ್. ಸೊ ಆಕ್ಸಿಜನ್ನ 3 ಕಣಗಳು ಸೇರಿ ತಯಾರಾಗಿರೋದನ್ನು ನಾವು ಓಜೋನ್, O3 ಅಂತ ಕರಿತೀವಿ. ಓಜೋನ್ ಬಗ್ಗೆ ತುಂಬ ಡೀಟೇಲ್ ಆಗಿರುವಂಥ ಕ್ಲಾಸಸ್ ಅದಾವೆ, ಒಂದ್ಸಲ ನೋಡ್ಕೊಂಬನ್ನಿ. ನಮ್ಮ ಆ್ಯಪಲ್ಲಿ ನಿಮಗೆ ಕ್ಲಿಯರ್ ಆಗಿರುವಂಥ ಕ್ಲಾಸಸ್ ಸಿಗ್ತವೆ, ಅದರ ಬಗ್ಗೆ ನೀವು ಚರ್ಚೆ ಮಾಡ್ಕೊಳ್ಳಿ. ಸೊ ಓಜೋನ್ ಅನ್ನೋದು ಹೆಂಗೆ ತಯಾರಾಗ್ತದೆ ಅಂತಂದರೆ, ಸಾಮಾನ್ಯವಾಗಿ ಭೂಮಿಯ ಮೇಲಿರುವಂಥ ಆಮ್ಲಜನಕ, ಇದು ನಮ್ಮ ಭೂಮಿ ಅಂತ ತಿಳ್ಕೊಂಡಾಗ ಭೂಮಿಯ ಮೇಲಿರುವಂಥ ಆಮ್ಲಜನಕ O2 ರೂಪದಲ್ಲಿದೆ. O2 ಈ ರೀತಿ O2 ನಥಿಂಗ್ ಬಟ್ O+O ರೂಪದಲ್ಲಿದೆ. ಇವುಗಳ ಮೇಲೆ ಏನಾದರೂ ಸೂರ್ಯನ ಕಿರಣಗಳಾಗಿರುವಂಥ UV ರೇಸ್ ಏನಾದರೂ ಬಂದು ಬಿದ್ದಾಗ, ಸೂರ್ಯನ ಅಲ್ಟ್ರಾವೈಲೆಟ್ ರೇಸ್ ಏನಾದರೂ ಬಂದು ಬಿತ್ತು ಅಂತಂದರೆ
ಈ O ಪ್ಲಸ್ O ಕೂಡಿದ್ದು ಬಾಂಡ್ ಬ್ರೇಕ್ ಡೌನ್ ಆಗಿಬಿಡ್ತೈತಿ. ಅಂದರೆ 2 ಆಮ್ಲಜನಕಗಳು ಈ ರೀತಿ ಸಪ್ರೇಟ್ ಆಗಿಬಿಡ್ತವೆ. ಆವಾಗ ಸಪ್ರೇಟ್ ಆಗಿರುವಂಥ ಆಮ್ಲಜನಕ ಸಿಂಗಲ್ ಆಗಿರಲ್ಲ, ಇದು ಈ ಪಕ್ಕದಲ್ಲಿರುವಂಥ ಮತ್ತೊಂದು O2 ಜೊತೆ ಸೇರ್ಕೊಂಡ್ಬಿಡ್ತದೆ. ಇದು ಇದರ ಪಕ್ಕದ ಮತ್ತೊಂದು O2 ಜೊತೆ ಸೇರ್ಕೊಂಡ್ಬಿಟ್ಟು O3 ಅಂತೇಳಿ ನಮಗೆ ಫಾರ್ಮೇಷನ್ ಆಗ್ತದೆ. 3 ಆಮ್ಲಜನಕಗಳು ಸೇರಿ O3 ಆಯಿತು. ಇಲ್ಲಿ 3 ಆಮ್ಲಜನಕಗಳು ಸೇರಿ ನಮಗೆ O3 ಆಯಿತು. ಅದಲ್ಲ, ಈ ರೀತಿ ಭೂಮಿ ಮೇಲೆ ಆಮ್ಲಜನಕನ ನಮಗೆ O3 ರೂಪದಲ್ಲಿ ಓಜೋನ್ ಫಾರ್ಮ್ಗೆ ತಯಾರಾಗ್ತದೆ. ಸೊ ನಾವು ಓಜೋನ್ ಮೇಲೆ ಸುಮಾರು ಕ್ವಶನ್ಸ್ ಇರ್ತವೆ. ಓಜೋನ್ ಭೂಮಿಯ ಮೇಲೆ 2ನೇ ಪದರ ಆಗಿರುವಂಥ ಸ್ಟ್ರಾಟೋಸ್ಫಿಯರಲ್ಲಿದೆ. ಭೂಮಿಯಿಂದ 10ರಿಂದ 50 ಕಿಲೋಮೀಟರ್ ಒಳಭಾಗದಲ್ಲಿ ಕಂಡುಬರುತ್ತದೆ. ಇದು ಸೂರ್ಯನಿಂದ ಬರುವಂಥ ಅತಿ ಅಪಾಯಕಾರಿ ವಿಕಿರಣಗಳಾಗಿರುವಂಥ UV ರೇಡಿಯೇಷನ್ನಿಂದ ನಮ್ಮನ್ನು ಸಂರಕ್ಷಣೆ ಮಾಡ್ತದೆ. ಭೂಮಿಯಿಂದ ಬಿಡುಗಡೆ ಆಗ್ತಿರುವಂಥ CFC ಕ್ಲೋರೋಫ್ಲೋರೋ ಕಾರ್ಬನ್ಗಳು, ಹೈಡ್ರೋಫ್ಲೋರೋ ಕಾರ್ಬನ್ಗಳು ಮತ್ತು ಪೆಟ್ರೋಲಿಯಂ ಕೆಮಿಕಲ್ಗಳು ಓಜೋನ್ ಎಂಬ ಪದರನ್ನು ಲಾಸ್ ಮಾಡ್ತಾ ಇದ್ದಾವೆ. ಓಜೋನ್ ಡಿಪ್ಲೀಷನ್, ಓಜೋನ್ ಒಂದು ಶಿಥಿಲೀಕರಣ ಉಂಟಾಗ್ತಾ ಇದೆ. ಇವೆಲ್ಲ ಓಜೋನ್ ಬಗ್ಗೆ ತುಂಬ ಡೀಟೇಲಾಗಿ ಚರ್ಚೆ ಮಾಡಿದ್ದೀನಿ. ಇದ್ರ ಬಗ್ಗೆ ನೀವು ಒಂದ್ಸಲ ನೋಡ್ಕೊಳ್ಳಿ. ಈ ಕೆಳಗಿನ ಯಾವ ಪಕ್ಷಿಗೆ ರೆಕ್ಕೆಗಳಿಲ್ಲ? ವಿಂಗ್ಲೆಸ್ ಬರ್ಡ್ ಆರ್ ಫ್ಲೈಟ್ಲೆಸ್ ಬರ್ಡ್ ಅಂತ ಕರಿತೀವಿ. ಯಾವುದು ರೆಕ್ಕೆಗಳಿಲ್ಲ ಅವಕ್ಕೆ? ಹೌದಲ್ಲ, ಹಾರಲಾರದ ಪಕ್ಷಿ ಅಂತಲ್ಲ, ರೆಕ್ಕೆಗಳಿದ್ರೂ ಕೆಲವೊಂದು ಹಾರಲ್ಲ. ಬಟ್ ಇದಕ್ಕೆ ಪಕ್ಷಿ, ಸಾಮಾನ್ಯವಾಗಿ ಪಕ್ಷಿ ಅಂದ ತಕ್ಷಣ ನಮ್ಮ ಮೈಂಡಲ್ಲಿ ಏನು ಬರ್ತದೆ? ರೆಕ್ಕೆಗಳಿರ್ತವೆ ಅಂತ ನಾವು ನೋಡ್ತೀವಿ. ಇಲ್ಲಿ ಒಂದು ಪಕ್ಷಿ ಇದೆ, ಅದು ಪಕ್ಷಿನೇ, ಬಟ್ ಅದಕ್ಕೆ ಸಂಪೂರ್ಣವಾಗಿರುವಂಥ ಡೆವಲಪ್ಡ್ ಆಗಿರುವಂಥ ರೆಕ್ಕೆಗಳು ಮಾತ್ರ ಕಂಡುಬರಲ್ಲ. ಒಂದು ಪೆಂಗ್ವಿನ್, ಉಷ್ಟ್ರಪಕ್ಷಿ, ಕಿವಿ ಮತ್ತು ಕೌಜುಗ ಅಂತಿದೆ. ಸೊ ಈ ಚಿತ್ರ ನೋಡ್ತಾ ಇದ್ರಲ್ಲ, ಇದೇ ಕಿವಿ ಪಕ್ಷಿ. ಸಾಮಾನ್ಯವಾಗಿ ಕಿವಿ ಪಕ್ಷಿ ಅಂತ ನೀವು ಚಿತ್ರ ನೋಡ್ತಾ ಇದ್ದೀರಿ, ಇದಕ್ಕೆ ಮೇಲೆ ತುಪ್ಪಳ ಅಷ್ಟೇ ಇದೆ, ಬಟ್ ಆದರೆ ಇದಕ್ಕೆ ನಮಗೆ ಡೆವಲಪ್ಡ್ ಆಗಿರುವಂಥ ಯಾವುದೇ ರೆಕ್ಕೆಗಳನ್ನೋದು ಇಲ್ಲ. ನಾವು ಈವನ್ ಪೆಂಗ್ವಿನ್ ಒಂದು ಪಕ್ಷಿನ, ಅದಕ್ಕೆ ರೆಕ್ಕೆ ನೋಡ್ತೀವಿ. ಉಷ್ಟ್ರಪಕ್ಷಿ ಸಹಿತ ರೆಕ್ಕೆಗಳಿರ್ತವೆ, ಕೌಜುಗ ಸಹಿತ ರೆಕ್ಕೆಗಳಿದ್ದಾವೆ. ಬಟ್ ಅದರ ಕಿವಿ ಅನ್ನೋ ಒಂದು ಪಕ್ಷಿಗೆ, ಒಂದು ಬರ್ಡ್ಗೆ ಡೆವಲಪ್ಡ್ ಆಗಿರುವಂಥ ರೆಕ್ಕೆಗಳು ಮಾತ್ರ ನಾವು ನೋಡೋಕ್ಕಾಗಲ್ಲ. ಹೌದಲ್ಲ? ಸೊ ಹಂಗಾಗಿ ಇದು ರೆಕ್ಕೆಗಳಿಲ್ಲ ಅಂತ ನಾವು ನೋಡ್ತೀವಿ. ವಿಟಮಿನ್ ಎ ಕೊರತೆಯಿಂದ ಈ ಕೆಳಗಿನ ಯಾವ ಕಾಯಿಲೆ ಬರುತ್ತದೆ? ವಿಟಮಿನ್ಗಳ ಬಗ್ಗೆ ಹೇಳಿನಿ ಲಾಸ್ಟ್ ಕ್ಲಾಸಲ್ಲಿ. ಯಾವುದೇ ಒಂದು ವಿಟಮಿನ್ ನಿಮ್ಮ ಮೈಂಡಲ್ಲಿ ಬಂತಂದರೆ ಫಸ್ಟ್ ಅದರ ಸೈಂಟಿಫಿಕ್ ನೇಮ್ ಗೊತ್ತಿರಬೇಕು. ನೆಕ್ಸ್ಟು ಅದರ ಫುಡ್, ಯಾವುದರಲ್ಲಿ ವಿಟಮಿನ್ ಜಾಸ್ತಿ ಇದೆ ಗೊತ್ತಿರಬೇಕು. ಮತ್ತು ಡೆಫಿಷಿಯನ್ಸಿ ಡಿಸೀಸ್ಗಳು ನಮಗೆ ಗೊತ್ತಿರಬೇಕು. ಕೊರತೆಯಿಂದ ಬರುವಂಥ ರೋಗಗಳು. ವಿಟಮಿನ್ ಎ ಕೊರತೆಯಿಂದ ಏನು ರೋಗ ಬರ್ತದೆ ಕೇಳ್ತಾನೆ. ನೋಡಿ, ಗಳಗಂಡ ಅಂತ ಒಂದು ರೋಗ ಹೆಸರು ಕೊಡ್ತಾನೆ ಇಲ್ಲಿ. ನೋಡಿ, ಇದನ್ನು ಗೈಟರ್ ಅನ್ನೋ ಪದವನ್ನು ಕೊಡ್ತೀವಿ. ಗೈಟರ್ ಅನ್ನೋ ರೋಗ ಮನುಷ್ಯನಿಗೆ ಅಯೋಡಿನ್ನ ಕೊರತೆಯಿಂದ ಬರುವಂಥ ಒಂದು ರೋಗ. ಸೊ ಕುತ್ತಿಗೆ ಭಾಗದಲ್ಲಿ ನಮಗೊಂದು ಗ್ರಂಥಿ ಇದೆ, ಅದಕ್ಕೆ ನಾವು ಥೈರಾಯ್ಡ್ ಗ್ರಂಥಿ ಅಂತ ಕರಿತೀವಿ. ಈ ಥೈರಾಯ್ಡ್ ಗ್ರಂಥಿ ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಅಯೋಡಿನ್ ಬೇಕಾಗ್ತದೆ. ಯಾರು ಆಹಾರದ ರೂಪದಲ್ಲಿ ಅಯೋಡಿನ್ ಕಡಿಮೆ ಸೇವನೆ ಮಾಡ್ತಾರೋ, ಈ ಥೈರಾಕ್ಸಿನ್ ಎಂಬ ಒಂದು ಥೈರಾಯ್ಡ್ ಎಂಬ ಗ್ರಂಥಿಗೆ ಅಯೋಡಿನ್ ಕೊರತೆ ಆಗ್ತದೋ, ಆ ಗ್ರಂಥಿ ಊದ್ಕೊಂಡ್ಬಿಡ್ತೈತಿ, ಬಲ್ಜ್ ಆಗಿಬಿಡ್ತೈತಿ, ಉಬ್ಬಿಕೊಂಡು ಬಿಡ್ತೈತಿ. ಈ ರೀತಿ ಕುತ್ತಿಗೆ ಭಾಗದಲ್ಲಿ ಈ ಗ್ರಂಥಿ ದೊಡ್ಡದಾಗಿ ಉಬ್ಬಿಕೊಂಡ್ಬಿಡ್ತದೆ. ಅದಕ್ಕೆ ನಾವು ಗಳಗಂಡ ಅಂತ ಕರಿತೀವಿ. ಇನ್ನು ಮಲೇರಿಯಾ ಅಂತಿದೆ. ಮಲೇರಿಯಾ ಅನ್ನೋದು ಸಾಮಾನ್ಯವಾಗಿ ಸೊಳ್ಳೆಗಳ ಮುಖಾಂತರ ಹರಡುವಂಥ ಒಂದು ರೋಗ. ಇನ್ನು ಟೈಫಾಯ್ಡ್, ಇದು ಸಹಿತ ಸೊಳ್ಳೆಗಳ ಮುಖಾಂತರ ಹರಡುವಂಥ ರೋಗನೇ. ಇನ್ನು ರಾತ್ರಿ ಅಂಧತ್ವ ಅಂತ ಇದೆ. ಇದನ್ನು ನಾವು ರಾತ್ರಿ ಗುರುಡುತನ ಅನ್ನೋ ಪದವನ್ನು ಕೊಡ್ತೀವಿ. ಯಾವ ಕುರುಡುತನ? ರಾತ್ರಿ ಗುರುಡುತನ ಅಥವಾ ಇರುಳು ಗುರುಡುತನ ಅಥವಾ ನಿಶಾಂಧತೆ. ಯಾವುದು? ನಿಶಾಂಧತೆ. ಇಂಗ್ಲೀಷಲ್ಲಿ ನೈಟ್ ಬ್ಲೈಂಡ್ನೆಸ್. ಯಾವುದು? ನೈಟ್ ಬ್ಲೈಂಡ್ನೆಸ್. ದ ಸೈಂಟಿಫಿಕ್ ನೇಮ್ ಆಫ್ ದ ಮೆಡಿಕಲ್ ಟರ್ಮ್ ಆಫ್ ನೈಟ್ ಬ್ಲೈಂಡ್ನೆಸ್ ಈಸ್ ನಿಕ್ಟಿಲೋಪಿಯಾ. ನಿಕ್ಟಿಲೋಪಿಯಾ ಎಲ್ಲ ಒಂದೇ ಮೀನಿಂಗು. ಸಾಮಾನ್ಯವಾಗಿ ಮಂದ ಬೆಳಕಿನಲ್ಲಿ, ಪ್ರಖರವಾದ ಬೆಳಕಿನಲ್ಲಿ ಕಣ್ಣು ಚೆಂದ ಕಾಣ್ತವೆ. ಮಂದ ಬೆಳಕಿನಲ್ಲಿ, ಲೋ ಲೈಟಲ್ಲಿ ಏನಾಗ್ತವೆ, ವಸ್ತುಗಳು ಕ್ಲಿಯರ್ ಆಗಿ ಕಾಣಲ್ಲ. ಅಂಥ ಒಂದು ಸಮಸ್ಯೆನ ನಾವು ಇರುಳುಗುರುಡುತನ ಅಂತ ಕರಿತೀವಿ. ಅದಕ್ಕೆ ಯಾವ ವಿಟಮಿನ್ ಕಾರಣ ಆಗ್ತದೆ? ವಿಟಮಿನ್ ಎ ಅನ್ನೋದು ಕಾರಣ ಆಗ್ತದೆ. ಸೊ ನಮಗೆ ಇಂಥ ಸಮಸ್ಯೆ ಬರಬಾರ್ದು ಅಂದರೆ ನಾವು ಏನು ಫುಡ್ ತಿನ್ನಬೇಕು ಅಂದರೆ ವಿಟಮಿನ್ ಎ ರಿಚ್ ಫುಡ್ಡನ್ನು ತಿನ್ನಬೇಕು. ಏನು ವಿಟಮಿನ್ ಎ ನಮಗೆ ಮೇಜರಾಗಿ ಕ್ಯಾರೆಟ್. ಯಾವುದು? ಕ್ಯಾರೆಟಲ್ಲಿ ಹೆಚ್ಚಾಗಿ ವಿಟಮಿನ್ ಎ ಸಿಗ್ತದೆ. ಬೀಟ್ರೂಟಲ್ಲಿ ನಮಗೆ ಹೆಚ್ಚಾಗಿ ವಿಟಮಿನ್ ಎ ಕಂಟೆಂಟ್ ಸಿಗ್ತದೆ. ಇನ್ನು ಜೆನೆಟಿಕಲಿ ಮಾಡಿಫೈಡ್ ಮಾಡಿರುವಂಥ ಒಂದು ರೈಸ್ ಇದೆ, ಅದರ ಹೆಸರೇ ಗೋಲ್ಡನ್ ರೈಸ್. ಯಾವ ರೈಸು? ಗೋಲ್ಡನ್ ರೈಸ್ ಅಂತ, ಬಂಗಾರದ ಅಕ್ಕಿ ಅಂತ ಕರಿತೀವಿ.
ಈ ಗೋಲ್ಡನ್ ರೈಸಲ್ಲಿ ಸಹಿತ ನಮಗೆ ವಿಟಮಿನ್ ಎ ಕಂಟೆಂಟು ಸಿಗ್ತದೆ. ಸೊ ಈ ರೀತಿ ಕ್ಯಾರೆಟ್, ಬೀಟ್ರೂಟ್, ಗೋಲ್ಡನ್ ರೈಸ್ ಎಂಬ ಅಂಶಗಳನ್ನು ತಿನ್ನೋದ್ರ ಮುಖಾಂತರ ನೈಟ್ ಬ್ಲೈಂಡ್ನೆಸ್ಸನ್ನು ಸಹಿತ ನಾವು ಕಂಪ್ಲೀಟಾಗಿ ನಿವಾರಣೆ ಮಾಡ್ಬೋದು, ಗೊತ್ತಿರಬೇಕು. ಇನ್ನು ಕೆಳಗಿನ ಯಾವುದಕ್ಕೆ ಅತ್ಯಂತ ಸಣ್ಣ ಜೀವಕೋಶವಿದೆ? ದ ಸ್ಮಾಲೆಸ್ಟ್ ಸೆಲ್ ಆಫ್ ದ ಫಾಲೋಯಿಂಗ್ ಮೈಕ್ರೋ ಆರ್ಗನಿಸಮ್. ಇವೆಲ್ಲ ಬ್ಯಾಕ್ಟೀರಿಯಾ, ವೈರಸ್, ಮೈಕ್ರೋಪ್ಲಾಸ್ಮಾ ಮತ್ತು ಈಸ್ಟ್ ಅಂತಿದ್ದಾವೆ. ಇದರಲ್ಲಿ ಎಲ್ಲನೂ ಜೀವಕೋಶಗಳಿದ್ದಾವೆ. ಯಾವುದರಲ್ಲಿ ಯಾವ ಒಂದು ಸೂಕ್ಷ್ಮಾಣುಜೀವಿಯ ಜೀವಕೋಶ ಚಿಕ್ಕ ಗಾತ್ರವನ್ನು ಹೊಂದಿದೆ ಅಂತ ಕೇಳ್ತಾನೆ. ಮತ್ತು ನಿಮಗೆ ಬ್ಯಾಕ್ಟೀರಿಯಾ, ವೈರಸ್, ಫಂಗಸ್ ಮತ್ತು ಮೈಕ್ರೋಪ್ಲಾಸಮ್ ಇವೆಲ್ಲ ಕಣ್ಣಿಗೆ ಕಾಣದಿರುವಂಥ ಸೂಕ್ಷ್ಮಾಣುಜೀವಿಗಳಾಗಿದ್ದರೂ ಸಹಿತ ಇಲ್ಲಿ ಅತಿ ಚಿಕ್ಕದಾಗಿರುವಂಥ ಜೀವಕೋಶದ ಸೈಜನ್ನು ಹೊಂದಿರುವಂಥ ಒಂದು ಸೆಲ್ ಬಂದ್ಬಿಟ್ಟು ಮೈಕೋಪ್ಲಾಸ್ಮಾ ಅಂತ ಕರಿತೀವಿ. ಯಾವುದು? ಮೈಕೋಪ್ಲಾಸ್ಮಾ. ಇಟ್ ಇಸ್ ಅ ಟೈಪ್ ಆಫ್ ಬ್ಯಾಕ್ಟೀರಿಯಾ. ಇದೊಂದು ಟೈಪ್ ಆಫ್ ಬ್ಯಾಕ್ಟೀರಿಯಾ ಅಂತ ನೋಡ್ತೀವಿ. ಬ್ಯಾಕ್ಟೀರಿಯಾಗಳು ಅನೇಕ ರೀತಿಯಾಗಿದ್ದಾವೆ. ಕೇಳಿದ್ರೆ ನೀವು ನಿಮೋನಿಯಾ, ಡಿಪ್ಲೋಕಾಕಸ್ ನಿಮೋನಿಯಾ, ಮತ್ತು ಯಾವುದು ಮೈಕೋಪ್ಲಾಸ್ಮಾ ಟ್ಯೂಬರ್ಕ್ಯುಲೋಸಿಸ್, ಇಲ್ಲಿ ಈ ರೀತಿ ಕೆಲವೊಂದು ಮೈಕೋಪ್ಲಾಸ್ಮಾ ಅಂತಿದೆ. ಇದು ಒಂದು ಬ್ಯಾಕ್ಟೀರಿಯಾ ಜಾತಿಗೆ ಸಂಬಂಧಪಟ್ಟ ಒಂದು ಸೂಕ್ಷ್ಮಾಣುಜೀವಿನೇ. ಇಲ್ಲಿ ಬ್ಯಾಕ್ಟೀರಿಯಾ, ವೈರಸ್ ಮತ್ತು ಈಸ್ಟ್ ಅಂದರೆ ಗೊತ್ತಲ್ಲ, ಶಿಲೀಂಧ್ರ, ಈ ಮೂರು ಕಂಪ್ಯಾರಿಸ್ ಮಾಡಿಕೊಂಡಾಗ ಚಿಕ್ಕ ಗಾತ್ರ ಯಾವುದಿದೆ? ಮೈಕೋಪ್ಲಾಸಮ್ ಇದೆ. ಸುಮ್ಮನೆ ನಿಮ್ಗೆ ಗೊತ್ತಿರಬೇಕಂತ ಒಂದು ಸ್ಲೈಡ್ ಹಾಕಿದ್ದೀನಿ. ಸಾಮಾನ್ಯವಾಗಿ ಸೂಕ್ಷ್ಮಾಣುಜೀವಿಗಳ ಗಾತ್ರವನ್ನು ನಾವು ಮೈಕ್ರೋಮೀಟರ್, ಯಾವ ಮೀಟರ್? ಮೈಕ್ರೋಮೀಟರ್ ಅಥವಾ ಮೈಕ್ರಾನ್ ಎಂಬ ಏಕಮಾನದಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ. 1 ಮೈಕ್ರಾನ್ ಈಸ್ ನಥಿಂಗ್ ಬಟ್ 10⁻⁻6 ಮೀಟರ್. ಆ ಸೈಜಲ್ಲಿ ನಾವು ಮೆಜರ್ಮೆಂಟ್ ಅಂತ ಮಾಡ್ತೀವಿ. ಇಲ್ಲಿ ಮೈಕೋಪ್ಲಾಸಮ್ ನಾವು ದೊಡ್ಡ ಗಾತ್ರದ ಚಿಕ್ಕ ಗಾತ್ರಕ್ಕೆ ನೋಡೋಣ. ಈ ಕೆಳಗಿಂದ ಮೇಲೆ ಹೋದಷ್ಟು ಗಾತ್ರದಲ್ಲಿ ಚಿಕ್ಕದಾಗ್ತಾ ಬರ್ತಾ ಇದೆ. ಇದು ದೊಡ್ಡ ಗಾತ್ರ, ಇದು ಚಿಕ್ಕ ಗಾತ್ರ ಅಂತ ನಾನು ಒಂದು ಟೇಬಲ್ ಹಾಕ್ಕೊಂಡಿನಿ. ಈ ಬ್ಯಾಕ್ಟೀರಿಯಾ, ವೈರಸ್, ಫಂಗೈಗಳಲ್ಲಿ ದೊಡ್ಡ ಗಾತ್ರ ಯಾವುದು ಅಂತಂದರೆ ಫಂಗೈ ಇದೆ. ಇದು 3.0 ಮೈಕ್ರಾನ್ಲಿಂದ ಅಪ್ ಟು 10 ಮೈಕ್ರಾನ್ವರೆಗಿದೆ. ಇನ್ನು ಬ್ಯಾಕ್ಟೀರಿಯಾ 0.5 ಮೈಕ್ರಾನ್ಲಿಂದ 5 ಮೈಕ್ರಾನ್ವರೆಗಿದ್ದಾವೆ. ವೈರಸ್ಗಳು ನೋಡಿ, ವೈರಸ್ಗಳು ನಾನು ನಮ್ಮ ಕ್ಲಾಸಲ್ಲಿ ವೈರಸ್ಗಳ ಬಗ್ಗೆ ಒಂದು 2-3 ಗಂಟೆ ಚರ್ಚೆ ಮಾಡಿದ್ದೀನಿ. ವೈರಸ್ಗಳು ನಾವು ಕಂಪ್ಲೀಟಾಗಿ ಜೀವಿನೂ ಅಂತ ಡಿಸೈಡ್ ಮಾಡೋಕ್ಕಾಗಲ್ಲ, ನಿರ್ಜೀವಿನೂ ಅಂತ ಡಿಸೈಡ್ ಮಾಡೋಕ್ಕಾಗಲ್ಲ. ಇದು ಲಿವಿಂಗ್ ಅಥವಾ ನಾನ್ ಲಿವಿಂಗ್ ಥಿಂಗ್ ಎರಡಕ್ಕೂ ಸಂಬಂಧಪಟ್ಟಾಗಿಂದ ಇದನ್ನು ನಾವಿಲ್ಲಿ ಪರಿಗಣನೆಗೆ ತೊಗೊಂಗಿಲ್ಲ. ಹಾಗಾಗಿ ಪರ್ಟಿಕ್ಯುಲರ್ ಆಗಿದ್ದ ಎಕ್ಸಾಂಪಲ್ ತೊಗೊಂಡಾಗ ಮಾತ್ರ ನಾವು 0.1 ಮೈಕ್ರಾನಿಂದ 0.3 ಎಲ್ಲಕ್ಕಿಂತ ಚಿಕ್ಕ ಗಾತ್ರವನ್ನು ಹೊಂದಿರುವಂಥ ಒಂದು ಸೂಕ್ಷ್ಮಾಣುಜೀವಿನೇ ಮೈಕೋಪ್ಲಾಸ್ಮಾ ಅಂತ ಕರಿತೀವಿ. ಐಡಿಯಾ ಬಂತ? ಎಸ್. ಇನ್ನು ಯಾವ ವಿಟಮಿನ್ ಕಿತ್ತಳೆ ಹಣ್ಣುಗಳಲ್ಲಿ ಲಭ್ಯವಿರುತ್ತದೆ? ವಿಚ್ ಆಫ್ ದ ಫಾಲೋಯಿಂಗ್ ವಿಟಮಿನ್ ಈಸ್ ಪ್ರೆಸೆಂಟ್ ಇನ್ ಆರೆಂಜ್? ಕಿತ್ತಳೆ ಅಂದರೆ ಗೊತ್ತು ನಮಗೆ, ಆರೆಂಜ್ ಅಂತ ಕರಿತೀವಿ. ಆರೆಂಜ್ ಹಣ್ಣುಗಳಲ್ಲಿ, ಕಿತ್ತಳೆ ಹಣ್ಣುಗಳಲ್ಲಿ ಯಾವ ವಿಟಮಿನ್ ಇದೆ ನೋಡಿ? ಸಾಮಾನ್ಯವಾಗಿ ಕಿತ್ತಳೆ, ಆರೆಂಜ್ ಹಣ್ಣನ್ನು ಸಿಟ್ರಸ್ ಹಣ್ಣುಗಳ ಜಾತಿಗೆ ಬರ್ತದೆ. ಸಿಟ್ರಸ್ ಹಣ್ಣುಗಳು ಅಂತಂದರೆ ಈ ಒಳಭಾಗದಲ್ಲಿ ಈ ರೀತಿ ಒಂದೊಂದು ಕವಲುಗಳಾಗಿ ಹಣ್ಣನ್ನು ಹೊಂದಿದ್ದು ಮೇಲ್ಭಾಗದಲ್ಲಿ ಒಂದು ಕವಚ ಹೊಂದಿರ್ತದೆ. ಬೆಸ್ಟ್ ಎಕ್ಸಾಂಪಲ್ ಲೆಮನ್, ಆರೆಂಜ್, ಮೋಸಂಬಿ, ಸಂತ್ರ ಅಂತ ಬೇರೆ ಹಣ್ಣು ನೋಡ್ತೀವಲ್ಲ, ಅದರ ಮೇಲ್ಭಾಗ ಸಿಪ್ಪೆ ತೆಗೆದುಬಿಟ್ರೆ ಒಳಗೆ ಒಂದೊಂದು ಲೇಯರ್ ಸಿಗ್ತದೆ. ನಾವು ಹಿಂಗೆ ಕಿತ್ಕೊಂಡು ತಿಂತೀವಿ ನಾವು, ಅವಕ್ಕೆ ಸಿಟ್ರಸ್ ಹಣ್ಣುಗಳು ಅಂತ ಕರಿತೀವಿ. ಎಲ್ಲ ರೀತಿಯ ಸಿಟ್ರಸ್ ಹಣ್ಣುಗಳಲ್ಲಿ ವಿಟಮಿನ್ ಸಿ ಪ್ರೆಸೆಂಟ್ ಇರ್ತದೆ. ಸೊ ಆರೆಂಜ್ ಇಸ್ ಆಲ್ಸೋ ಕಮ್ಸ್ ಅಂಡರ್ ಸಿಟ್ರಸ್ ಫ್ರೂಟ್ಸ್. ಇದನ್ನು ಸಹಿತ, ಕಿತ್ತಳೆ ಹಣ್ಣನ್ನು ಸಹಿತ ಈ ಸಿಟ್ರಸ್ ಹಣ್ಣುಗಳ ಜಾತಿಗೆ ಸಂಬಂಧಪಟ್ಟಿರೋದರಿಂದ ಇಲ್ಲಿ ಸಹಿತ ನಾವು ವಿಟಮಿನ್ ಸಿ ಅನ್ನು ನೋಡ್ತೀವಿ. ಆರೆಂಜ್ ಹಣ್ಣುಗಳಲ್ಲಿ ನಮಗೆ ಸಿಗುವಂಥದ್ದು ಯಾವುದು ಅಂತಂದರೆ ವಿಟಮಿನ್ ಸಿ. ಅರ್ಥ ಆಗುತ್ತಲ್ಲ? ಸೊ ವಿಟಮಿನ್ ಎ ಬಂದಾಗ ಕ್ಯಾರೆಟ್, ಬೀಟ್ರೂಟ್ ಅಂತ ನೋಡ್ಕೊಂಡಿವಿ. ವಿಟಮಿನ್ B12 ನಮಗೆ ಸಾಮಾನ್ಯವಾಗಿ ಹಣ್ಣು ಹಂಪಳುಗಳಲ್ಲಿ, ತರಕಾರಿಗಳಲ್ಲಿ ಮತ್ತು ಎಳೆನೀರಿನಲ್ಲಿ, ಮಳೆ ನೀರಿನಲ್ಲಿ ವಿಟಮಿನ್ B12 ನೋಡ್ತೀವಿ. ಇನ್ನು ವಿಟಮಿನ್ ಡಿ ಅಂತ ಬಂದಾಗ ಹಾಲು, ಮೊಟ್ಟೆ, ಮಾಂಸ, ಮೀನುಗಳಲ್ಲಿ ವಿಟಮಿನ್ ಡಿ ಕಂಟೆಂಟ್ ನಾವು ಹೆಚ್ಚಾಗಿ ನೋಡ್ತೀವಿ. ಸೊ ಸರಿಯಾದ ಉತ್ತರ ವಿಟಮಿನ್ ಸಿ ಅನ್ನೋದು ರೈಟ್ ಆನ್ಸರ್. ಮಾನವನ ಮುಖದಲ್ಲಿರುವಂಥ ಒಟ್ಟು ಎಲುಬುಗಳ ಸಂಖ್ಯೆ ಎಷ್ಟು? ವಾಟ್ ಈಸ್ ದ ನಂಬರ್ ಆಫ್ ಬೋನ್ಸ್ ಪ್ರೆಸೆಂಟ್ ಇನ್ ಫೇಶಿಯಲ್ ಬೋನ್ಸ್ ಆರ್ ಫೇಸ್ ಆಫ್ ದ ವುಮೆನ್ ಬಾಡಿ? ಈ ಮುಖದಲ್ಲಿ ಎಷ್ಟು ಮೂಳೆಗಳದ ಅಂತ ನೋಡ್ತೀವಿ. ಮತ್ತು ಮೂಳೆಗಳ ಬಗ್ಗೆ ಸ್ವಲ್ಪ ಎಕ್ಸಾಮ್ದಲ್ಲಿ ಕ್ವಶನ್ ಕೇಳ್ತಾನೆ. ಮೂಳೆಗಳ ಬಗ್ಗೆ ಅಧ್ಯಯನ ಮಾಡೋದನ್ನು ಆಸ್ಟಿಯಾಲೋಜಿ ಅಂತ ಕರಿತೀವಿ. ಯಾವುದು? ಆಸ್ಟಿಯಾಲೋಜಿ ಅಂತ ಕರಿತೀವಿ. ಒಟ್ಟು ಮೂಳೆಗಳ ಸಂಖ್ಯೆ 206 ಅಂತ ನೋಡ್ತೀವಿ. ಹುಟ್ಟಿದಾಗ ಇರುವಂಥ ಮೂಳೆಗಳ ಸಂಖ್ಯೆ 300ಕ್ಕಿಂತ ಹೆಚ್ಚು ನೋಡ್ತೀವಿ. ದೊಡ್ಡದಾಗಿರುವಂಥ ಮೂಳೆ ಫೀಮರ್ ಅನ್ನೋದು, ಚಿಕ್ಕದಾಗಿರುವಂಥ ಮೂಳೆ ಸ್ಟೆಪಿಸ್, ಇಲ್ಲಿ ಕಿವಿಯಲ್ಲಿರುವಂಥ ಮೂಳೆ ಸ್ಟೆಪಿಸ್ ಅಂತೇಳಿ.
ಅತಿ ಹೆಚ್ಚು ಆಕ್ಸಿಡೆಂಟ್ ಆಗುವಂಥ ಮೂಳೆ ಯಾವುದು ಅಪ್ಪ ಅಂತಂದರೆ ಟಿಬಿಯಾ. ಯಾವುದು? ಟಿಬಿಯಾ, ಕಾಲಲ್ಲಿರುವಂಥ ಒಂದು ಮೂಳೆ. ಸಾಮಾನ್ಯವಾಗಿ ನೇಣು ಹಾಕ್ಕೊಂಡಾಗ ಮೊಟ್ಟ ಮೊದಲು ಮುರಿಯುವಂಥ ಮೂಳೆ ಯಾವುದು? ಹಯಾಯ್ಡ್ ಅಂತ ಒಂದು ಮೂಳೆ ಇದೆ. ಹಯಾಯ್ಡ್ ಅನ್ನೋದೊಂದು ಮೂಳೆಯಲ್ಲಿ ಕುತ್ತಿಗೆ ಭಾಗದಲ್ಲಿ ಇರ್ತದೆ. ನೇಣು ಹಾಕ್ಕೊಂಡಾಗ ಮುರಿದ ತಕ್ಷಣ ಗೋಣ್ ಒಂದು ಸೈಡ್ ಆಗಿಬಿಡ್ತದೆ ಹಿಂಗೆ. ಸೊ ನೇಣು ಹಾಕ್ಕೊಂಡಾಗ ಸೂಸೈಡ್ ಮಾಡಿಕೊಂಡಾಗ ಮುರಿಯುವಂಥ ಮೂಳೆ ಹಯಾಯ್ಡ್ ಮೂಳೆ. ಈ ರೀತಿ ಮೂಳೆಗಳ ಮೇಲೆ ಸಹಿತ ತುಂಬ ಕ್ವಶನ್ಸ್ ಅದಾವೆ. 206 ಮೂಳೆಗಳಲ್ಲಿ ಮನುಷ್ಯನ ಮುಖದಲ್ಲಿ ಎಷ್ಟು ಮೂಳೆಗಳದಾವೆ ಅಂತಂದರೆ 14 ಮೂಳೆಗಳದಾವೆ. ಸ್ವಲ್ಪ ಟಿಪಿಕಲ್ ಕ್ವಶನು. ಎಲ್ಲೆಲ್ಲಿ ಎಷ್ಟದ ಗೊತ್ತಿರಬೇಕು. ಮುಖದಲ್ಲೆಷ್ಟು, ಪಕ್ಕೆಲುಬುಗಳಲ್ಲೆಷ್ಟು, ಬೆನ್ನು ಮೂಳೆಗಳಲ್ಲೆಷ್ಟು, ಒಂದು ಕೈಯಲ್ಲೆಷ್ಟು, ಕಾಲಲ್ಲೆಷ್ಟು, ಇವೆಲ್ಲ ಮೂಳೆಗಳ ಬಗ್ಗೆ ಸಹಿತ ನಿಮಗೆ ನಂಬರ್ ಆಫ್ ಬೋನ್ಗಳ ಬಗ್ಗೆ ಮಾಹಿತಿ ನಿಮಗೆ ಇರಬೇಕಾಗ್ತದೆ. ನಮ್ಮ SB ಸೈನ್ಸ್ ಅಡ್ಡ ತರಗತಿಗಳಲ್ಲಿ ನಿಮಗೆ ಕಂಪ್ಲೀಟ್ ಆಗಿರುವಂಥ ಕ್ಲಾಸಸ್ ನಿಮಗೆ ಸಿಗ್ತವೆ. ಪ್ಲೇಸ್ಟೋರಲ್ಲಿ ಸಿಗುವಂಥ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು 200 ಗಂಟೆಗಳಿಗಿಂತ ಹೆಚ್ಚಿನ ತರಗತಿಗಳನ್ನು ನಾನು ಕ್ಲಾಸ್ ಮಾಡಿದ್ದೀನಿ. ಒಂದ್ಸಲ ನೀವು ನೋಡ್ಕೊಂಡ್ಬನ್ನಿ, ಹೆಲ್ಪ್ ಆಗ್ತದೆ ನಿಮಗೆ. ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ ನೀವು ಆರಾಮಾಗಿ ಫೇಸ್ ಮಾಡ್ಬೋದು. ಸೊ ನಂಬರ್ ಆಫ್ ಫೇಶಿಯಲ್ ಬೋನ್ಸ್ ಆಫ್ ವುಮೆನ್ ಬಾಡಿ ಅಂತ ಬಂದಾಗ 14 ಗೊತ್ತಿರಬೇಕು. ಎಸ್, ಇಷ್ಟು ESI 2002 ಎಕ್ಸಾಮ್ದಲ್ಲಿ ಕೇಳಿರುವಂಥ ಎಲ್ಲ ಸೈನ್ಸ್ ಕ್ವಶನ್ಸನ್ನು ನಾನು ಸವಿವರವಾಗಿ ಚರ್ಚೆ ಮಾಡ್ತಾ ಇದ್ದೀನಿ. ಬರೀ ರೈಟ್ ಆನ್ಸರ್ ಅಷ್ಟೇ ಅಲ್ಲದೆ ತಪ್ಪಾಗಿರುವಂಥ ಆನ್ಸರ್ಗಳ ಬಗ್ಗೆ ಸಹಿತ ಬೇಸಿಕ್ ಇನ್ಫಾರ್ಮೇಷನ್ ಕೊಡ್ತಾ 360 ಡಿಗ್ರಿ ಆ್ಯಂಗಲಲ್ಲಿ ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ಸೊಲ್ಯೂಷನ್ ಮಾಡ್ತಾ ಹೋಗ್ತಾ ಇದ್ದೀನಿ. ನೀವು ಇದರ ಯೂಸ್ ತೊಗೊಳ್ಳಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ನಮ್ಮ ತರಗತಿಗಳನ್ನು ಶೇರ್ ಮಾಡಿಕೊಂಡು ಅವರಿಗೆ ಸಹಿತ ಉಪಯೋಗ ಆಗ್ತದೆ ಅಂತ ಇದು ಮಾಡ್ತಾ, ಮುಂದಿನ ತರಗತಿಯಲ್ಲಿ PSI ಎಕ್ಸಾಮ್ನ ಇನ್ನೊಂದು ಪೇಪರನ್ನು ಸಾಲ್ವ್ ಮಾಡುವಂಥ ಪ್ರಯತ್ನ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್.